ಆಗೋದಕ್ಕೆ ಅಷ್ಟೇ ಅಲ್ಲ ಈ ಹರೇ ಕೃಷ್ಣ ಮಹಾಮಂತ್ರಗಳು. ಈ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದ್ರಿಂದ ನಮಗೆ ಕೃಷ್ಣ ಪ್ರೇಮ ಪ್ರಾಪ್ತಿ ಆಗುತ್ತೆ. ಕೃಷ್ಣ ಪ್ರೇಮ ಅಂತ ಹೇಳಿದ್ರೆ ನಾವು ಭಗವಂತನ ಮನೆ ಇದೆಯಲ್ಲ ವೈಕುಂಠ, ಆ ವೈಕುಂಠದಲ್ಲಿ ನಮಗೆ ಕೃಷ್ಣನ ಪರಿವಾರ ಇದೆ. ಆ ಪರಿವಾರದ ಸದಸ್ಯರಲ್ಲಿ ನಾವು ಒಬ್ಬರಾಗ್ತೀವಿ. ಫ್ಯಾಮಿಲಿ, ಕೃಷ್ಣನ ಪರಿವಾರ ಅಂದರೆ ಫ್ಯಾಮಿಲಿ, ಆ ಫ್ಯಾಮಿಲಿನಲ್ಲಿ ನಾವು ಒಬ್ಬರಾಗ್ತೀವಿ. ಸೊ ಅದು ಎಷ್ಟು ಹತ್ರ ಆಗುತ್ತೀವಿ. ಈ ರೀತಿ ವಿಶೇಷವಾದ ಕೃಪೆ ನಮಗೆ ಈ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದ್ರಿಂದ ಸಿಗುತ್ತೆ. ಆದರೆ ಇದು ನಮಗೆ ಪ್ರಾಪ್ತಿಯಾಗೋದಕ್ಕೆ ಇದರಲ್ಲಿ 10 ನಾಮಾಪರಾಧಗಳು ಅಂತ ಕೊಟ್ಟಿದ್ದಾರೆ. ಯಾವುದೇ ಅಪರಾಧ ಇಲ್ಲದೆ ನಾವು ಭಗವಂತನ ನಾಮಸ್ಮರಣೆ ಮಾಡಬಹುದು. ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದ್ರಲ್ಲಿ ಅಪರಾಧ ರಹಿತವಾಗಿ ಯೋಚನೆ ಮಾಡಿ ನಾವು ಜಪ ಮಾಡಬೇಕು. ಅಂದರೆ ನಾವು ಜಪ ಮಾಡುವಾಗ ಹರೇ ಕೃಷ್ಣ ಅಂತ ಹೇಳ್ತಾ ಇವಾಗೇನೋ ಅಡುಗೆ ಮನೆಯಲ್ಲಿ ಏನೋ ವಾಸನೆ ಬರ್ತಿದೆ, ಏನಾದರೂ ಸಿದ್ದೋಯ್ತಾ ಅಥವಾ ಸರಿಯಾಗಿ ಮಾಡಿಲ್ವಾ, ಅದೇ ರೀತಿ ಮನೆಯಲ್ಲಿ ಮನೆ ಬೀಗ ಹಾಕೊಂಡು ಬಂದಿದ್ದೇವೆ ಇಲ್ವಾ, ಕುಕ್ಕರ್ ಇಟ್ಟಿದ್ದೆ ಅದು ಆಫ್ ಮಾಡಿದ್ದಿಲ್ಲ ಗ್ಯಾಸ್, ಈ ಥರ ಎಲ್ಲ ಯೋಚನೆ ಇಲ್ಲಿ ಕೂತ್ಕೊಂಡಿರ್ತೀವಿ. ಮತ್ತು ಎಲ್ಲ ಯಾವುದಾದ್ರೂ ನಮ್ಮ ಈ ಲೌಕಿಕ ವಿಚಾರಗಳ ವ್ಯವಹಾರಗಳು ಏನಿದೆ ಅದರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಕೂತ್ಕೊಂಡಿರ್ತೀವಿ ಇಲ್ಲಿ ಹರೇ ಕೃಷ್ಣ ಅಂತ ಹೇಳ್ತಾಯಿದ್ರೆ ನಮ್ಮ ಮನಸ್ಸು ಎಲ್ಲೋಗಿರುತ್ತಂದರೆ ನಾವು ಇರೋದೇ ಮರೆತೋಗಿ ಪ್ರಪಂಚ ಎಲ್ಲ ಒಂದು ರೌಂಡ್ ಹಾಕೊಂಡು ಬಂದ್ಬಿಟ್ಟಿದ್ವಿ. ಆಮೇಲೆ ನೋಡಿದ್ರೆ 16 ಮನೆ ಆಗೋಗ್ಬೋದು. ಅಯ್ಯೋ 16 ಮನೆ ಯಾವಾಗ ಇತ್ತು ಗೊತ್ತೇ ಆಗ್ತದೆ. ಅಂದರೆ ಏಕಾಗ್ರತೆ ಇಲ್ಲದೆ ಜಪ ಮಾಡ್ತಾ ಇರ್ತೀವಿ. ಸೊ ಆ ರೀತಿ ಮಾಡೋದು ಅಪರಾಧ ಅಂತ ಹೇಳ್ತಾರೆ. ಆದರೆ ಚೈತನ್ಯ ಮಹಾಪ್ರಭುವಿನ ಕೃಪೆ ಎಷ್ಟಿದೆ ಅಂತ ಹೇಳಿದ್ರೆ, ನೀವು ಒಂದು ಸತಿ ಸಚ್ಚಿನಂದನ್ ಗೌರ ಹರಿ ಕೀ ಜಯ ಆ ರೀತಿ ಹೇಳಿದ್ರೆ ಸಾಕು. ಚೈತನ್ಯ ಮಹಾಪ್ರಭು ಅದರಲ್ಲಿ ಯಾವುದೇ ಅಪರಾಧನೇ ಪರಿಗಣಿಸೋದಿಲ್ಲ. ಹಾಗಾಗಿ ನಮ್ಮೆಲ್ಲ ಆಚಾರ್ಯರು ಹೇಳೋದು, ಅದರಲ್ಲೂ ನಿತ್ಯಾನಂದ ಪ್ರಭು ಸ್ವತಃ ಅಖಂಡ ಗುರುತತ್ವ ಬಲರಾಮ ಇದ್ದಾರಲ್ಲ ಅವರು ಹೇಳೋದು, ನಿತ್ಯಾನಂದ ಪ್ರಭು ಹೇಳ್ತಾರೆ, ನೀವೇನು ಮಾಡಬೇಡಿ, ನವದ್ವೀಪಕ್ಕೆ ಬನ್ನಿ, ಗೌರವ ಮಹಾಪ್ರಭುದ ಹೆಸರು ಹೇಳ್ತಾರೆ. ಭಜನ್ ಗೌರವ ಮಹಾಪ್ರಭು क्या है वो भजन? गौर नहीं बोलो गौर ಒಂದು ಭಜನ ಇದೆ. ಸುಮ್ಮನೆ ಅದರಲ್ಲಿ ಗೌರವ ಮಹಾಪ್ರಭು ಹೆಸರು ಹೇಳ್ತಾರೆ ಸಾಕು, ನಿಮ್ಮ ಮಗಳಾಗೋದು. ಸೊ ಆ ರೀತಿ ನಾವು ಗೌರಂಗ ಮಹಾಪ್ರಭುದ ಹೆಸರು ಗೌರಂಗ ಅಂತ ಹೇಳ್ತಿದ್ರೆ ಸಾಕು, ನಮ್ಮ ಉದ್ಧಾರ ಆಗುತ್ತೆ. ನಮ್ಮ ಕೃಷ್ಣ ಪ್ರೇಮ ಅದರಲ್ಲಿ ಯಾವುದೇ ರೀತಿಯಾದ ಅಪರಾಧನೇ ವಿಚಾರ ಮಾಡೋದಿಲ್ಲ ಚೈತನ್ಯ ಮಹಾಪ್ರಭು. ಸೊ ಆ ರೀತಿಯಾದ ಒಂದು ವಿಶೇಷವಾದ ಅವತಾರಕ್ಕೆ ಕಾರಣರಾದವರು ಶ್ರೀ ಅದ್ವೈತಾಚಾರ್ಯರು. ಅದ್ವೈತಾಚಾರ್ಯರು ಹೇಗೆ ಕಾರಣರಾದರು ಅಂತ ಹೇಳಿದ್ರೆ, ಅದ್ವೈತಾಚಾರ್ಯರು ಜಗತ್ತಿನಲ್ಲಿ ಪ್ರಕಟ ಆದ ನಂತರ ಅವರು ಅವತರಿಸಿದ್ದೇ ಭಗವಂತ ಯಾವಾಗಲೂ ಅವತರಿಸಿದ್ದಕ್ಕೆ ಮುಂಚೆ ತನಗೆ ಎಲ್ಲ ಸೂಕ್ತವಾಗಿ ವ್ಯವಸ್ಥೆ ಆಗಲಿಕ್ಕಂತ ತನ್ನ ಎಲ್ಲ ಭಕ್ತಾದಿಗಳನ್ನು ಕಳಿಸ್ಕೊಡ್ತಾರೆ. ಸೊ ಆ ರೀತಿ ಮೊದಲು ಅದ್ವೈತಾಚಾರ್ಯರು ಈ ಜಗತ್ತಿನಲ್ಲಿ ಪ್ರಕಟ ಆದರು. ಮತ್ತೆ ನಾಳೆ ಏಕಾದಶಿ ಬರುತ್ತೆ. ಏಕಾದಶಿ ಆದಮೇಲೆ ವರಹ ದ್ವಾದಶಿ ಅಂತ ಬರುತ್ತೆ. ಏಕಾದಶಿಗೆ ಉಪವಾಸ ಮಾಡಬೇಕು. ಯಾವಾಗ ಬರ್ತದೆ? ಸಂಡೇ 30ನೇ ತಾರೀಕು ಯಾವ್ದು? ಭಾನುವಾರ ಬೀಳುತ್ತೆ. ಇಲ್ಲ, ಶನಿವಾರ ಶುಕ್ರವಾರ. ಸರಿ, ಆಮೇಲೆ ಅದು ಗ್ರೂಪಲ್ಲಿ ಪೋಸ್ಟ್ ಮಾಡ್ತೀವಿ. ಏಕಾದಶಿ ಬರುತ್ತೆ. ಏಕಾದಶಿ ಆದಮೇಲೆ ನೆಕ್ಸ್ಟ್ ವರಹ ದ್ವಾದಶಿ ಅಂತ. ವರಹ ದ್ವಾದಶಿ ಭಗವಂತನ ವಿಷ್ಣುವಿನ ಅವತಾರ ಆಗುತ್ತಲ್ವಾ. ವರಹ ಭಗವಂತ ಒಂದು ವಿಷ್ಣುವಿನ ಅವತಾರ. ಹಾಗಾಗಿ ನಾವು ಇಲ್ಲಿ ಕೇಳಿಸ್ಕೊಳ್ಳಿ, ಆಮೇಲೆ ಪ್ರಭು ನಮ್ಗೆ ಗೊತ್ತಿಲ್ಲ, ನಾವು ಉಪವಾಸ ಮಾಡಲಿಲ್ಲ ಅಂತ ಹೇಳ್ತೀರ ಮತ್ತೆ. ಸೊ ವರಹ ದೇವರು ಬಂದು ಭಗವಂತ ವಿಷ್ಣುವಿನ ಅವತಾರ. ಹಾಗಾಗಿ ವಿಷ್ಣು ಅವತಾರಕ್ಕೆ ನಾವು ಎಲ್ಲರೂ ಉಪವಾಸ ಮಾಡಬೇಕು. ಅದ್ವೈತಾಚಾರ್ಯರು ಬಂದು ಸಹ ಅವರು ವಿಷ್ಣುವಿನ ಮಹಾವಿಷ್ಣುವಿನ ಅವತಾರ. ಸೊ ಹಾಗಾಗಿ ಅವರ ಈ ಪ್ರಕಟವಾದ ದಿನಕ್ಕೆ ನಾವು ಏಕಾದಶಿ ಉಪವಾಸ ಮಾಡ್ತೇವೆ. ಏಕಾದಶಿ ಬರುತ್ತೆ, ಉಪವಾಸ ಮಾಡಬೇಕು. ವರಹ ದ್ವಾದಶಿ ಉಪವಾಸ ಮಾಡಬೇಕು. ಮಾರನೇ ದಿವಸ ಚೈತನ್ಯ ಮಹಾಪ್ರಭುನ ಜೊತೆಯಲ್ಲಿ ಬಂದಂಥ ಬಲರಾಮ ಅಥವಾ ಬಲದೇವ ಪ್ರಭುಗಳ ಅವತಾರ ನಿತ್ಯಾನಂದ ಪ್ರಭು ಅವರು ಪ್ರಕಟವಾದ ದಿವಸ ನಿತ್ಯಾನಂದ ತ್ರಯೋದಶಿ, ಅದಕ್ಕೂ ಉಪವಾಸ ಮಾಡಬೇಕು. ಯಾಕಂದ್ರೆ ಕರೆಕ್ಟಾಗಿ ಕೇಳಿಸ್ಕೊಳ್ತಾರೆ, ಅದಕ್ಕೆ ನಗ್ತಾ ಇದ್ದಾರೆ. ಅವ್ನು ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದು ಅವ್ನಿಗೆ ಅರ್ಥ ಆಯ್ತು. 3 ದಿವಸ ಉಪವಾಸ ಮಾಡಲಿಕ್ಕೆ ಹೆಂಗಪ್ಪ ಮಾಡೋದು. ಆದರೆ ನಾವೇನು ಮಾಡ್ತೀವಿ ಅಂದರೆ ಏಕಾದಶಿಗೆ ಉಪವಾಸ ಮಾಡ್ತೀವಿ. ಉಪವಾಸ ಮಾಡುವಾಗ ನಾವೇನು ವಿಚಾರ ಮಾಡ್ತೀವಿ, ವರಹ ದ್ವಾದಶಿ ದಿವಸ ಸೇರಿ ಇವತ್ತು ಮಾಡ್ತೀವಿ. ಯಾಕಂದರೆ ನಮ್ಮಲ್ಲೆಲ್ಲ ಇನ್ನೂ ಆ ಸಾಮರ್ಥ್ಯ ಇಲ್ಲ.
3 ದಿವಸ ಉಪವಾಸ ಮಾಡಿದ್ವಿ. ಮತ್ತೆ ವರಹ ದ್ವಾದಶಿ ದಿವಸ ಸ್ವಲ್ಪ ಪಾರಾಯಣ. ಬೇರೆಯವ್ರು ಮಾಡೋ ರೀತಿ ಇದ್ದಾರೆ. ನಮ್ಮ ಗುರುಗಳು ಯಾವ ರೀತಿ ಹೇಳ್ಕೊಂಡಿದ್ದಾರೆ ಅಂದರೆ, ಏಕಾದಶಿ ದಿವಸ ಸಂಪೂರ್ಣ ನಿರ್ಜಲ ಮಾಡಿ, ವರಹ ದ್ವಾದಶಿಗೆ ಚರಣಾಮೃತ ತಗೊಂಡು ಅನುಕಲ್ಪ ಪ್ರಸಾದ ತಗೊಳ್ಳಿ. ಅಂದರೆ ಏಕಾದಶಿಗೆ ನಾವೇನು ಮಾಡ್ತೀವಿ, ತರಕಾರಿ ಮತ್ತು ಹಣ್ಣು ಇಲ್ಲ, ಆ ರೀತಿ ವರಹ ದ್ವಾದಶಿಗೆ ಅನುಕಲ್ಪ ಪ್ರಸಾದ ತಗೊಳ್ಳಿ. ನಿತ್ಯಾನಂದ ತ್ರಯೋದಶಿಗೆ ಮತ್ತೆ ಒಂದು ಸ್ವಲ್ಪ ಪಾರಾಯಣ ಮಾಡಿ. ಪಾರಾಯಣ ಅಂದರೆ ಇಲ್ಲ, ಮೊದಲು ನಿರ್ಜಲ ಮಾಡಿ, ವರಹ ದ್ವಾದಶಿಗೆ ಅನುಕಲ್ಪ ಅಲ್ಲ, ಬರೇ ಜಲ ತಗೊಂಡು ಉಪವಾಸ ಮಾಡಿ. ಆಮೇಲೆ ನಿತ್ಯಾನಂದ ತ್ರಯೋದಶಿಗೆ ಅನುಕಲ್ಪ ತಗೊಂಡು. सर आ रीति निम के ಮಾಡೋಕ್ಕಾಗಲ್ಲ. समझ में है मुझे बोला? एकादशी में मेरा गुरुजी कहा करते थे एकादशी का संपूर्ण निर्जल रखो, और वरह द्वादशी में थोड़ा निर्जल किया है ना एकादशी को, वरह द्वादशी में थोड़ा पानी से वो व्रत को छोड़कर फिर वो वरह द्वादशी का जो उपवास है वो चालू रखो पानी पीने से, पानी पीकर। लेकिन नित्यानंद त्रयोदशी में आप लोग थोड़ा अनुकल्प प्रसाद लेके नित्यानंद त्रयोदशी भी करो। महाराज मैं ठीक बोल रहा हूँ या गलत बोल रहा हूँ? ऐसे कहा करते थे, लेकिन हमसे ऐसे नहीं होगा, इसलिए एकादशी उपवास रखिए, द्वादशी में पारण करिए, फिर नित्यानंद त्रयोदशी में फिर उपवास रखिए अनुकल्प प्रसाद से। तो 3 दिन उपवास होता है। तो वो सभी आएंगे। अभी एकादशी आने वाला है ना, एकादशी को उपवास रखिए और फिर नित्यानंद त्रयोदशी होगा कब, शायद शनिवार होगा, फ्राइडे सैटरडे, हाँ शनिवार होता है। ಸೊ ಈ ರೀತಿ ಮಹಾಪ್ರಭು ಪ್ರಕಟ ಆಗೋದಕ್ಕೆ ಮುಂಚೆ ಅದ್ವೈತಾಚಾರ್ಯರು ಕಳಿಸಿದ್ರು, ಆಮೇಲೆ ನಿತ್ಯಾನಂದ ಪ್ರಭು ಅಖಂಡ ಗುರುತತ್ವ ಪ್ರಕಟ ಆದರು, ಮತ್ತೆ ನಂತರ ಚೈತನ್ಯ ಮಹಾಪ್ರಭು ಹುಣ್ಣಿಮೆಗೆ ಫೆಬ್ರವರಿ 20 ಮಾರ್ಚ್ 3ನೇ ತಾರೀಕು ಹೋಲಿ ಹುಣ್ಣಿಮೆ ಬರುತ್ತೆ. ಆವತ್ತು ಭಗವಂತ ಜಗನ್ನಾಥ ಚೈತನ್ಯ ಮಹಾಪ್ರಭು ಆಗಿ ಪ್ರಕಟ ಆಗಿದ್ದ ದಿವಸ. ಸೊ ಇದು ಚೈತನ್ಯ ಮಹಾಪ್ರಭು ಈ ಜಗತ್ತಿನಲ್ಲಿ ಪ್ರಕಟ ಆಗೋದಕ್ಕೆ ಅದ್ವೈತಾಚಾರ್ಯರು ಈ ಜಗತ್ತಿನಲ್ಲಿ ಅವರು ಅವತರಿಸಿದ್ರು. ಅವರು ಅವತರಿಸ್ಬಿಟ್ಟು ನಾನೇ ಹೇಳೋಕ್ಕೆ ಶುರು ಮಾಡಿ ಒಂದು 15-20 ನಿಮಿಷ ಆಗಲೇ ನನಗೆ 1 ಗಂಟೆ ಆಗುತ್ತೆ. ಇನ್ನು ನಾನೇನಾದರೂ ಹೇಳಿದ್ರೆ ಲೇಟ್ ಆಗಿಬಿಡುತ್ತೆ. ಸರಿ ಆಯ್ತು, 1-2 ಗಂಟೆ. ಅದ್ವೈತಾಚಾರ್ಯರು ಈ ಜಗತ್ತಿನಲ್ಲಿ ಪ್ರಕಟ ಆಗಿ ಅವರು ಚೈತನ್ಯ ಮಹಾಪ್ರಭು ಈ ಜಗತ್ತಿನಲ್ಲಿ ಅವತರಿಸಬೇಕು ಅಂತ ಗಂಗಾ ತೀರ್ಥ, ಗಂಗಾ ಜಲ ತಗೊಂಡು ನರಸಿಂಹ ಸಾಲಿಗ್ರಾಮ ಶಿಲೆ ಇಟ್ಕೊಂಡು ತುಳಸಿ ದಳದಿಂದ ನರಸಿಂಹ ಸಾಲಿಗ್ರಾಮ ಶಿಲೆಗೆ ಅರ್ಚನೆ ಮಾಡ್ತಾ ಅಭಿಷೇಕ ಮಾಡ್ತಾ ಭಗವಂತನ ಒತ್ತಾಯ ಮಾಡಿದ್ರು, ಬಲವಂತ ಮಾಡಿದ್ರು. ಈಗ ಸೂಕ್ತವಾದ ಸಮಯ. ಯಾರಿಗೂ ಭಗವಂತನ ಬಗ್ಗೆ ಆಸಕ್ತಿ ಇಲ್ಲ ಈ ಜಗತ್ತಿನಲ್ಲಿ, ಭಕ್ತಿ ಯಾರಿಗೂ ಬೇಕಾಗಿಲ್ಲ, ಯಾರಿಗೂ ಭಕ್ತಿ ಬಗ್ಗೆ ಏನೂ ಗೊತ್ತಿಲ್ಲ. ಈ ಕಲಿಯುಗ ತುಂಬ ಪ್ರಶಸ್ತವಾಗಿದೆ, ಇವಾಗ ನೀವು ಅವತರಿಸಲೇಬೇಕು ಅಂತ ಒತ್ತಾಯ ಮಾಡಿ ಚೈತನ್ಯ ಮಹಾಪ್ರಭು ಈ ಜಗತ್ತಿನಲ್ಲಿ ಅವತರಿಸಲಿಕ್ಕೆ ಕಾರಣಕರ್ತರಾದರು. ಯಾರು? ಸೊ ಅಂತ ಅದ್ವೈತಾಚಾರ್ಯರು ಚೈತನ್ಯ ಮಹಾಪ್ರಭು ಈ ಕಲಿಯುಗದಲ್ಲಿ ಪ್ರಕಟ ಆಗಿ ಮಾಡಿ ನಮ್ಮನ್ನೆಲ್ಲ ಏನು ಮಾಡಿದ್ದಾರೆ? ಕೃತಾರ್ಥರನ್ನಾಗಿ ಮಾಡಿದ್ದಾರೆ. ನಮ್ಮಗಳಿಗೆಲ್ಲ ಅವರು ಅಪಾರವಾದ ಕರುಣೆ ತೋರಿಸಿದ್ದಾರೆ, ಅಪಾರವಾದ ಕೃಪೆ ಮಾಡಿದ್ದಾರೆ. ಸೊ ಹಾಗಾಗಿ ಅಂಥ ಅದ್ವೈತಾಚಾರ್ಯರಿಗೆ ನಮ್ಮಗಳಿಂದ ಏನೂ ಅವರು ಗುಣಗಾನ ಮಾಡಲಿಕ್ಕೆ ಸಾಧ್ಯ ಆಗದೆ ಇದ್ದರೂ ಸಹ ನಾವು ಇಷ್ಟಂತೂ ಮಾಡಿದ್ರು ನಮ್ಮ ಕಲ್ಯಾಣ ಆಗುತ್ತೆ ಅಂತೇಳಿ ಏನು ಹೇಳಿದರೆ, ಶ್ರೀ ಅದ್ವೈತಾಚಾರ್ಯ ಕೀ ಜೈ, ಈ ರೀತಿ ಜೈ ಅಂತ ಹೇಳೋದ್ರಿಂದ ಅವ್ರ ಹೆಸರು ತಗೊಂಡಿದ್ದಾರೆ, ನಮ್ಮ ಮಗಳಾಗುತ್ತೆ. ಸೊ ಹಾಗಾಗಿ ಅಂಥ ಅದ್ವೈತಾಚಾರ್ಯರಲ್ಲಿ ನಾವು ಪ್ರಾರ್ಥನೆ ಮಾಡಿ. ಆಗಲೇ ನಮ್ಮ ರಾಘವ ಪ್ರಭು ಹಾಡ್ತಾ ಇದ್ದಾರೆ, ದಯಾಕರು ಶ್ರೀ ಆಚಾರ್ಯ ದಯಾಕರು ಸೀತಾಪತಿ ಅದ್ವೈತ ಗೋಸಾಯಿ. ಸೊ ಅವರ ಅದ್ವೈತಾಚಾರ್ಯ ಶ್ರೀಮತಿ ಹೆಸರು ಸೀತಾದೇವಿ.
ಸೊ ಅವರು ಅದ್ವೈತಾಚಾರ್ಯರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ತಿರೋದು ಈ ಭಜನೆ ಮುಖಾಂತರ. ಸಾಕಷ್ಟು ಬೇರೆ ಭಜನೆಗಳಿದೆ, ಅದಕ್ಕಾಗಿ ಅವುಗಳೆಲ್ಲ ಆಡಲಿಕ್ಕೆ ಸಮಯ ಆಗಿಲ್ಲ. ಸೊ ನಾವು ಈ ಪ್ರಾರ್ಥನೆಯಿಂದಲೇ ಅದ್ವೈತಾಚಾರ್ಯರಲ್ಲಿ ಕ್ಷಮಾಪಣೆ ಕೇಳಿಕೊಂಡು ನಮ್ಮಗಳಿಗೆ ಅವರು ಮಾಡಿರ್ತಕ್ಕಂಥ ನಾವು ಅದಕ್ಕೆ ಯಾವುದೇ ರೀತಿಯಾಗಿ ಅವರು ಋಣ ತೀರಿಸಲಿಕ್ಕಾಗಲ್ಲ, ಆ ರೀತಿಯಾದ ಒಂದು ವಿಶೇಷ ಕೃಪೆ ಮಾಡಿದ್ದಾರೆ. ಸೊ ಅವ್ರ ಬಗ್ಗೆ ಇನ್ನು ಹೆಚ್ಚಾಗಿ ತಿಳ್ಕೊಳ್ಳಿಕ್ಕೆ ಮಹಾರಾಜರ ಹತ್ರ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹರೇ ಕೃಷ್ಣ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ नमो नमः। नारद जी में कन्नड़ा में इतना ही बतलाया। अद्वैताचार्य का आज विशेष स्थिति क्या है और कैसे वो इस जगत में प्रकट होकर हमारे ऊपर कितना बड़ा कृपा किया है और चैतन्य महाप्रभु को इस जगत में आविर्भाव कराने से। तो इतना ही बतलाया कन्नड़ा में। अभी आपसे प्रार्थना करते हैं, आज आप इस शुभ तिथि पर हमें थोड़ा हरे कृष्ण। मूकं करोति वाचलं पुंगुं लंघयते गिरिं यत्किपातमहं वन्दे श्रीगुरुदिनताम्। वञ्चाकल्पतरुश्च कृपासिन्धुरेव च पतितानां पावनेभ्यो वैष्णवेभ्यो नमो नमः। नाममावदन्नाय कृष्णप्रेमप्रदायते कृष्णाय कृष्णचैतन्याय हे कृष्ण करुणा सिन्धो दीनबन्धो जगत्पते गोपेश गोपिकान्त राधाकान्त नमोस्तुते। तप्त काञ्चन गौराङ्गी राधे राधेश्वरी विश्ववानुसुते देवी प्रणमामि हरिप्रिये। वृन्दाय तुलसीदेवाय प्रियाय कृष्णभक्ष्य कृष्ण भक्ति पदे देवी सप्तभक्तये नमो नमः। श्री कृष्ण चैतन्य प्रभु नित्यानंद श्री अद्वैत गदाधर गौर भक्तवृंद। हरे कृष्ण 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 हरे 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 राम हरे हरे। सर्वज्ञ स्मृति गुरुपाद पद्म परम करुणामय श्रीमान भक्ति वेदांत भगवान श्री महाराज चरण तत्पश्चात उपस्थित पूज्यपाद शंकर प्रभु सत्य शक्ति मंडल सवार प्रणाम अभिवादन आज हम लोग उपस्थित हुआ एक शुभ तिथि उपलक्ष्य निताय गौर प्राणाते हरि हरि बोल। इस तिथि में महाविष्णु, तीन विष्णु का नाम सुना है हम लोग, तो इसमें महाविष्णु वो एक ही है और गर्भदोषाई विष्णु तो करोड़ है और क्षीरोदोषाई विष्णु भी करोड़ है, जितना ब्रह्मांड उतना ही है, लेकिन महाविष्णु तो एक ही है। तो वो महाविष्णु का अवतार श्री अद्वैताचार्य चैतन्य चरितामृत उनका विषय में कुछ बोला है, वो हम लोग श्रवण करें। पहले ये बोल देता हूँ, उसका आविर्भाव स्थली वर्तमान जो बांग्लादेश है, बांग्लादेश में उनका आविर्भाव स्थली।
उनका पिताजी बड़ा पंडित था। और उस समय वहाँ का जो राजा था वो राज पंडित थे। और राजा का एक लड़का था, उसका अद्वैत प्रभु का उम्र का बराबर रहा। तो दोनों का साथ थोड़ा दोस्त भाव सख्य भाव हुआ था। दोनों एक साथ खेल करते थे, पढ़ाई भी एक साथ थे। लेकिन वो राजा काली भक्त था और उसका लड़का भी काली भक्त है। एक सुंदर काली का मंदिर था। अद्वैत प्रभु को बोलता चलो वहाँ पर दर्शन करे। अद्वैत प्रभु नहीं जाता। तो राजकुमार का बड़ा दुख हुआ। वो पिता को बतलाया जी वो कमलाक्ष नाम था उस समय। बोले कमलाक्ष हमारा मंदिर में नहीं आता है। तो राजा ने अद्वैत प्रभु को पिता को बोला कि आपका लड़का हमारा मंदिर में नहीं आता है, तो इसलिए हमारा लड़का का बड़ा दुख है। उसका बोलिए एक बार मंदिर में जाकर घूम कर आएगा। तो अद्वैत प्रभु का पिता जब बोला तो क्या करे, गया। तो राजकुमार ने प्रणाम किया और अद्वैत प्रभु प्रणाम किया नहीं, खड़ा हुआ। तो बोलता अरे प्रणाम तो करो, इतना बोलने का बाद तुम आया, प्रणाम तो कर लो। फिर अद्वैत प्रभु प्रणाम नहीं किया, खड़ा। 2-4 बार बोला, जब अनुरोध किया तो अद्वैत प्रभु हाथ जोड़ लिया। और जब हाथ जोड़ लिया, सिर थोड़ा झुकाया, तो वो माँ का विग्रह काट के चौसीर हो गया। निताय गौर प्रेमानंदे हरि हरि बोल। क्या बोला प्रभु? तो निताय गौर प्रेमानंदे बोला। आप लोग सब लोग हाँ जाग गया, हरि हरि बोल बोल। किसलिए बोला आप लोग हरि हरि बोल? याद के आगे हाँ हिंदी में बोला ना। मैं भी हिंदी में सवाल कर रहा हूँ। जो लोग सुना हिंदी में, बताइए क्यों हरि हरि बोल बोला आप लोग? सुन रहे हैं नहीं? महाराज जी आके बैठा है, महाराज जी सुना रहे। क्या सुना? ध्यान ध्यान से। ये है हम लोगों का सुनने का तरीका। जब अद्वैताचार्य इस जगत में प्रकट हुआ, प्रकट होने के बाद वहां का एक राजा था। राजा का मैं संक्षिप्त में बता रहा हूँ। राजा का बेटा के साथ अद्वैताचार्य भी बालक है, वो दोस्ती में था। वो राजा का बेटा बुलाया, यहाँ पे एक काली का मंदिर है, चलिए। इससे पहले महाराज बहुत सूक्ष्म विचार से बताया अद्वैताचार्य किसका अवतार है? महाविष्णु का अवतार है। तो अभी वो राजा का बेटा क्या कर रहे हैं? बुलाया कहाँ? काली मंदिर में। उनको बुला रहे, जाओ चलो यहाँ पे एक मंदिर है, हम जाके प्रणाम करके आएंगे। अद्वैताचार्य मना कर रहे, गया ही नहीं। तो वो जाके अपना पिताजी से बोला, ये अद्वैताचार्य उस समय उसका नाम था कमलाक्ष, ये कमलाक्ष मेरे साथ मंदिर में नहीं है। राजा ने जाके अद्वैत कमलाक्ष पिताजी से शिकायत किया। तो पिताजी ने बोला जाओ थोड़ा मंदिर में जाके आओ। तो वहाँ गया, वो राजा का बेटा प्रणाम कर रहे, लेकिन कमलाक्ष प्रणाम नहीं किया। तो वो थोड़ा जबरदस्ती करने के बाद वो हाथ जोड़ के ऐसे सिर नीचे झुकाना। सिर झुकाने से क्या? प्रणाम कर रहे, प्रणाम करने का एक तरीका। तो प्रणाम किया। वो काली माँ का जो मूर्ति है ना, पूरा छोटा छोटा क्या बोलते हैं, सोचो वो पूरा तोड़ गया। क्यों ऐसे हुआ? इसलिए ध्यान से सुनिए। ऐसे बोलते प्रभु जी निताय गौर प्रेमानंद बोला, सब लोग हरि बोले। सुना अभी ठीक से? हाँ ध्यान से सुनिए। कन्नड़ बोल दीजिए थोड़ा, कन्नड़ लोग हैं। ಕನ್ನಡದಲ್ಲಿ ಹೇಳ್ತೀನಿ, ಅದ್ವೈತಾಚಾರ್ಯರು ಈ ಜಗತ್ತಿನಲ್ಲಿ ಪ್ರಕಟ ಆದಾಗ ಮಹಾವಿಷ್ಣುವಿನ ಅವತಾರ ಅಂತ ನಾನು ಆಗಲೇ ಹೇಳಿದೆ. ಅವರು ಈ ಜಗತ್ತಿನಲ್ಲಿ ಪ್ರಕಟ ಆದಾಗ ಒಬ್ಬ ಸಾಧಾರಣ ಬಾಲಕನಾಗಿರ್ತಾರೆ. ಅವ್ರ ಹೆಸರು ಕಮಲಾಕ್ಷ ಅಂತ. ಅವರು ಹುಟ್ಟಿದಂಥ ಊರಿನಲ್ಲಿ ಒಬ್ಬ ರಾಜ ಇರ್ತಾರೆ. ಆಗಿನ ಕಾಲದಲ್ಲಿ ರಾಜನ ಆಳ್ವಿಕೆ ಮಾಡ್ತಾರೆ. ರಾಜನ ಮಗನಿಗೂ ಇವ್ರಿಗೂ
ತುಂಬ ನಿಕಟವಾದ ಸಂಬಂಧ ಇರುತ್ತೆ. ಯಾಕಂದರೆ ಇವ್ರ ತಂದೆ ಅವರು ದೊಡ್ಡ ಪಂಡಿತರಾಗಿರ್ತಾರೆ. ಹಾಗಾಗಿ ರಾಜನ ಮಗನಿಗೆ ಮತ್ತೆ ಅದ್ವೈತಾಚಾರ್ಯ ಪಂಡಿತರ ಮಗ ಅದ್ವೈತಾಚಾರ್ಯ ಅವ್ರ ಮೊದಲು ಬಾಲಕನ ಹೆಸರು ಕಮಲಾಕ್ಷ ಅಂತ. ಇಬ್ಬರು ತುಂಬ ಸ್ನೇಹದಿಂದ ಇರ್ತಾರೆ. ರಾಜನ ಮಗ ಒಂದು ದಿವಸ ಕೂಗ್ತಾನೆ, ನೀವು ನಮ್ಮ ಇಲ್ಲಿ ಒಂದು ದೇವಸ್ಥಾನ ಇದೆ, ಹರೇ ಕೃಷ್ಣ ಪ್ರಭು ಎಚ್ಚರಾಗಿ ನಿಂತ್ಕೊಂಡ್ಬಿಡಿ, ಮಲ್ಕೊಂಬಿಡಿ. ಅವಾಗ ಅವರು ರಾಜನ ಮಗ ಹೇಳ್ತಾರೆ, ಬನ್ನಿ ಇಲ್ಲೊಂದು ದುರ್ಗಾಮಾಯಿ ದೇವಸ್ಥಾನ ಇದೆ ಅಂತ. ಇವರು ಕಮಲಾಕ್ಷ ಹೋಗೋದಿಲ್ಲ. ಆಮೇಲೆ ಹುಡುಗ ಹೋಗ್ಬಿಟ್ಟು ರಾಜನ ಹತ್ರ ಕಂಪ್ಲೇಂಟ್ ಮಾಡ್ತಾರೆ, ನಾನು ಎಷ್ಟು ಕರೆದ್ರು ಕಮಲಾಕ್ಷ ನನ್ನ ಜೊತೆ ಬರಲ್ಲ ದೇವಸ್ಥಾನಕ್ಕೆ. ಅವ್ರು ಹೋಗಿ ಕಮಲಾಕ್ಷನ ತಂದೆಗೆ ಹೇಳಿದ್ದಾರೆ. ಕಮಲಾಕ್ಷನ ತಂದೆಗೆ ಹೇಳಿದ್ರೆ ಅವ್ರು ಒತ್ತಾಯ ಮಾಡ್ತಾರೆ, ಹೋಗಿ ದೇವಸ್ಥಾನಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗಿ. ಅವ್ರು ಹೋಗ್ತಾರೆ. ತಂದೆಗೂ ಗೊತ್ತಿಲ್ಲ ಯಾರು ಅವತಾರ ಆಗಿರೋದು ನಮ್ಮ ಮನೆಯಲ್ಲಿ. ಅವ್ರು ಹೋಗ್ತಾರೆ. ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿ ಅವ್ರು ಮಾಡೋದೇ ಇಲ್ಲ. ಆಮೇಲೆ ಒಂದು 4-5 ಸತಿ ಆ ಹುಡುಗ ಒತ್ತಾಯ, ರಾಜನ ಮಗ ಒತ್ತಾಯ ಮಾಡಿದ್ಮೇಲೆ ಅವ್ರು 2 ಕೈ ಹಿಂಗೆ ಜೋಡಿಸಿ ನಮಸ್ಕಾರ ಮಾಡಿದ ತಕ್ಷಣ ಆ ಕಾಳಿ ದುರ್ಗದ ವಿಗ್ರಹ ಒಡೆದು ಚೂರಾಗೋದು. ಯಾಕೆ? तो आप लोग अभी 2 भाषा से प्रभु जी समझाया, चूरा होने का कारण क्या है? तो प्रणाम किया तो माता जी चूर हो गया क्यों? तब कोई अपना आराध्य देव या इष्ट देव का प्रणाम नहीं ले सकता। इसलिए जब यह हाथ दोनों एक किया तो माता जी वो विग्रह से निकाल करके भाग गया, इसलिए वो चूर हो गया। तो इससे प्रमाण क्या हुआ? जो अद्वैत प्रभु मनुष्य नहीं है, जिसका प्रणाम माँ काली या दुर्गा भी ले नहीं सकता है। तो इसलिए अद्वैत प्रभु महाविष्णु भी है और सदाशिव का भी अवतार कहा जाता है। तो इसलिए प्रभु जी विष्णु तत्व भी है, शिव तत्व भी है, दोनों मिलकर के आया। तो इसलिए माता जी तो प्रणाम नहीं ले सकता है, तो इसलिए माता जी भाग गया। तो उस समय से और कोई नहीं बुलाता है हमारा मंदिर में आप आइए, डर की मते। हरि बोल, हरि बोल। ಅದಕ್ಕಾಗಿ ವಿಗ್ರಹ ಒಡೆದೋಗಿದ್ದು. ಅದ್ವೈತಾಚಾರ್ಯ ಕಮಲಾಕ್ಷ ಬಾಲಕ ಹೋಗಿ ನಮಸ್ಕಾರ ಮಾಡಿದ್ರು, ಕೈ ಜೋಡಿಸಿ ನಮಸ್ಕಾರ ಮಾಡಿದ್ರು. ಯಾತಕ್ಕಾಗಿ ವಿಗ್ರಹ ಚೂರಾಗೋದು? ಯಾತಕ್ಕಾಗಿ ಅಂತ ಹೇಳಿದ್ರೆ, ನಾವು ನಮ್ಮ ಇಷ್ಟ ದೇವತೆ, ಈಗ ನಾವು ನಮ್ಮ ಜಗನ್ನಾಥನ ಹತ್ರ ನಾವು ನಮಸ್ಕಾರ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಅರ್ಚನೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಜಗನ್ನಾಥ ಒಂದ್ ವೇಳೆ ಒಂದು ಬಾಲಕನ ರೂಪದಲ್ಲಿ ಬಂದು ನಮಗೆ ಗೊತ್ತಾಗುತ್ತೆ ಜಗನ್ನಾಥನೇ ಬಂದಿದ್ದೇನೆ. ಜಗನ್ನಾಥ ಬಂದು ನಮಗೆ ನಮಸ್ಕಾರ ಮಾಡಕ್ಕೆ ಬಂದರೆ ನಾವು ಸ್ವೀಕಾರ ಮಾಡ್ತೀವ? ನಾವು ಜಗನ್ನಾಥನ ನೋಡ್ತಾನೆ ಕಾಲಿಗೆ ಬೀಳೋರು ನಾವು. ಅಂದ್ರೆ ಜಗನ್ನಾಥ ಬಂದು ನಮ್ಮನ್ನು ನೋಡಿ ಕೈ ಮುಗಿಯಕ್ಕೆ ಬಂದರೆ ನಾವು ಎದ್ವಿದ್ದು ಓಡೋದೇ ಏನೇ ಮಾಡ್ತಿದ್ವಿ ಅಂತ ಇಲ್ಲ ಹೋಗಿ ಕಾಲು ಹಿಡ್ಕೊಂಡ್ಬಿಡ್ತೀವಿ. ಈ ಥರ ಮಾಡಬೇಡಿ, ಅಕ್ಷರ ಆಗುತ್ತೆ. ಸೊ ಅದೇ ರೀತಿ ಕಮಲಾಕ್ಷ ಬಂದು ಮಹಾವಿಷ್ಣು ಮತ್ತು ಸದಾಶಿವ ಇಬ್ಬರ ಸಮ್ಮಿಳಿತ ಅವತಾರ. ಅವರು ಹೋಗಿ ವಿಗ್ರಹದ ಮುಂದೆ, ವಿಗ್ರಹದಲ್ಲಿ ಯಾರಿರೋದು? ಕಾಳಿ ಮಾತಾ ದುರ್ಗಮ್ಮ. ಕೈ ಮುಗಿದ ತಕ್ಷಣ ಅವ್ರನ್ನ ಪ್ರಣಾಮಗಳನ್ನ ಸ್ವೀಕರಿಸ್ತಾರ. ಅವರು ವಿಗ್ರಹನ ಬಿಟ್ಟು ಹೊರಟೋದ್ರು. ವಿಗ್ರಹ ಬಿಟ್ಟು ನಾನು ಹೋಗ್ತಾ ಇದ್ದೀನಿ ನನ್ನ ಸಾಂಕೇತಿಕವಾಗಿ, ಅಂದರೆ ಒಂದು ನಮ್ಗಳಿಗೆ ತಿಳಿಪಡಿಸೋ ಸಲುವಾಗಿ ಆ ವಿಗ್ರಹ ಚೂರಾಗೋದು. ಸೊ ಇದು ಏನು ನಿರೂಪಣೆ ಮಾಡುತ್ತೆ, ಏನು ಸಾಬೀತುಪಡಿಸುತ್ತೆ ಅಂತಂದರೆ, ಅದ್ವೈತಾಚಾರ್ಯರ ಅಥವಾ ಕಮಲಾಕ್ಷ ಸಾಧಾರಣ ಬಾಲಕ ಅಲ್ಲ, ಸಾಕ್ಷಾತ್ ಮಹಾವಿಷ್ಣು ಮತ್ತು ಸದಾಶಿವನ ಅವತಾರ. ಸೊ ಈ ಘಟನೆ ಆದ ನಂತರ ಯಾರು कमलाक्ष बहुत अच्छा लगता है, आनंद लगता है सर, बच्चा लोग ठीक है। हम भूल जाते क्या सुन रहे थे, इसलिए बोल रहा हूँ, ध्यान इधर रहता है। ಸೊ ಅದ್ವೈತಾಚಾರ್ಯರ ಆ ಕಮಲಾಕ್ಷ ಬಾಲಕನಿಂದ ವಿಗ್ರಹ ಚೂರ್ ಆದ್ಮೇಲಿಂದ ಯಾರೂ ಕಮಲಾಕ್ಷನ ನಮ್ಮ ದೇವಸ್ಥಾನಕ್ಕೆ ಬಂದು ಕರೆಯೋದು ಬಿಟ್ಬಿಟ್ಟಿದ್ರು. ಯಾತಕ್ಕೆ? ಹೋಗಿ ನಮಸ್ಕಾರ ಮಾಡ ಸರ್ ದೇವಸ್ಥಾನ ಬಾಗ್ಲಾಗ್ತದೆ.
ಸೊ ಆ ರೀತಿ ಅದ್ವೈತಾಚಾರ್ಯರ ನಿರೂಪಣೆಯಲ್ಲಿ ಇವರು ಸಾಕ್ಷಾತ್ महाविष्णुविನ अवतार। तो अद्वैत प्रभु जहाँ आविर्भाव है वहाँ ऐसा 1/2 किलोमीटर होगा एक नदी है, वो सारा पूरा साल में सूखा सूखा रहता है और इस स्थिति आज दिन में पूरा भर जाता है। तो अद्वैत प्रभु वहाँ जाकर प्रणाम किया और वो नदी में नहाया। फिर अद्वैत प्रभु जब इधर आ गया तो वहाँ का सब लोग वहाँ जाकर प्रार्थना किया। तो प्रार्थना जब मंजूर हो गया, अभी तक ये चलता है। इस दिन में वो नदी पानी से पूरा होता है और सारा साल में पानी नहीं रहता, सूखा सूखा ये एक जगह थोड़ा पानी रहता है और आज तक पूरा भर जाता है। और आज वहाँ मान लो लख लख लोग जाता है, बहुत बड़ा मेला होता है और सब अद्वैत प्रभु का गुण कीर्तन करता है, मनाता है, उत्सव करता है, भंडारा बनाता है और फिर शाम को अपने घर में वापस जाता है। कहाँ पर है? जाना है वो अकेले सब यात्रा अकेले करेगा, वो किसी का साथ में नहीं जाएगा। सुनो, सुनने से बाद में टिकट करा दो, अकेली बात। तो ಅಲ್ಲಿ ಅದ್ವೈತಾಚಾರ್ಯರ ಆವಿರ್ಭಾವದ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಇವತ್ತಿಗೂ ಸಹ ಒಂದು ನದಿ ಹರಿಯುತ್ತೆ। ಆ ನದಿ ಹೆಸರು ನನಗೂ ಜ್ಞಾಪಕ ಮಹಾರಾಜರಿಗೂ ಗೊತ್ತಾಗಲಿ ಜ್ಞಾಪಕ ಇಲ್ಲ। ಅಲ್ಲಿ ಆ ವರ್ಷ ಪೂರ್ತಿ ಆ ನದಿ ಸಂಪೂರ್ಣವಾಗಿ ಬತ್ತೋಗಿರುತ್ತೆ। ಈ ದಿವಸ ಮಾತ್ರ ಅದ್ವೈತಾಚಾರ್ಯರ ಆವಿರ್ಭಾವವಾಗಿದ್ದ ದಿವಸ ಮಾತ್ರ ಆ ನದಿ ತನ್ನಷ್ಟಕ್ಕಾನೆ ಮತ್ತೆ ಸಂಪೂರ್ಣವಾಗಿ ತುಂಬಿ ಹರಿಯುತ್ತೆ। ಅವತ್ತಿನ ದಿವಸ ಅದ್ವೈತಾಚಾರ್ಯರು ಅಲ್ಲಿ ಹೋಗಿ ಪ್ರಣಾಮ ಮಾಡಿ ಆ ನದಿಗೆ ನಮಸ್ಕಾರ ಮಾಡಿ ಸ್ನಾನ ಮಾಡಿ ಬರ್ತಾರೆ। ಅದೇ ರೀತಿ ಪ್ರತಿ ವರ್ಷ ಇವತ್ತಿಗೂ ಸಹ ಆ ನದಿ ಇವತ್ತಿಗೂ ತುಂಬಿ ಇದ್ದ ದಿವಸ ಮಾತ್ರ, ಈ ದಿನ ಮಾತ್ರ ಅದ್ವೈತ ಸಪ್ತಮಿ ದಿವಸ ಮಾತ್ರ ತುಂಬಿ ಹರಿಯುತ್ತೆ। ಅಲ್ಲಿರೋ ಎಲ್ಲ ಗ್ರಾಮಸ್ಥರೆಲ್ಲರೂ ಹೋಗಿ ನದಿಗೆ ಪೂಜೆ ಮಾಡಿ ಸ್ನಾನಾದಿಗಳು ಮಾಡಿ ಸಂಜೆವರೆಗೂ ಅಲ್ಲಿ ಒಳ್ಳೆ ದೊಡ್ಡ ಉತ್ಸವ ನಡೆಯುತ್ತೆ। ಎಲ್ಲರೂ ಬಂದಿರೋರಿಗೆ ಎಲ್ಲರಿಗೂ ಪ್ರಸಾದ ಆಗುತ್ತೆ ಮತ್ತು ಸಂಜೆ ಹೊತ್ತಿಗೆ ಎಲ್ಲರೂ ಮತ್ತೆ ಮನೆಗೆ ವಾಪಸ್ ಹೋಗ್ತಾರೆ। अद्वैत प्रभु जी तीर्थ करते करते वृंदावन आए थे। वृंदावन आने का पहले मिथिला होकर आया था। तो मिथिला में एक धनी आदमी का घर में उनको बुलाया, वहाँ प्रसाद पाया और विश्राम कर रहा है दोपहर में। जब विश्राम कर रहा है, एक कीर्तन का ध्वनि उनका कान में आया और वो कीर्तन क्या था? माधव बहुत मिनती करी देई तुलसी तिलो ये देह समार पिलु दया जानी ना छोड़बी। माधव बहुत मिनती करी तो ये कीर्तन बहुत भाव से कोई कर रहा है। तो अद्वैत प्रभु के कान में जब आया, उसको नींद तो आया नहीं, वो कहाँ कीर्तन हो रहा है, उठ गया। उठ करके वो कीर्तन का साउंड इधर से आ रहा है, सुन करके वहाँ तक पहुँचाया। तो देखा गांव का बाहर में एक पेड़ का नीचे में एक आदमी बैठा है और वो भाव से, अपना भाव से कीर्तन कर रहा है, आँख से पानी झड़ रहा है। तो अद्वैत प्रभु उसका पूछा, तुम कौन है और एक कीर्तन कौन लिखा है? तो वो हाथ जोड़ लिया और बोला, मैं तो आपका दास हूँ और कीर्तन में खुद गाता हूँ। मतलब उनका रचना है। अच्छा, किसका रचना महाराज जी? जो गाता था। हाँ हाँ, क्या नाम? भवनय विद्यापति। हाँ हाँ, तो विद्यापति उनका नाम था। तब अद्वैत प्रभु बड़ा उसका पति भाव से विभावित होकर उसका आलिंगन किया और हमने चतुर्भुज रूप दिखाया। कालम दशाई विष्णु का जो रूप है और रूप को उसको दिखाया।
और बोले देखो हमने तो अवतार ले लिया जगत के कल्याण के लिए, लेकिन कली युग शुरू हो गया, लोग तो बहुत अनाचार में लिप्त हो गया, ऐसा हरिनाम तो नहीं कर रहा है। तो हम सोच रहे हैं वृंदावन में वापस जाकर कृष्ण को बुलाऊंगा, कृष्ण आए तो अच्छे है, नहीं तो हम चतुर्भुज होकर जितना बदमाश आदमी सबको मार डालूंगा और फिर धर्म स्थापन करूंगा। क्या बार चतुर्भुज रूप धारण करके सबको मार डालूंगा जितना दोषु है पशु है। और कृष्ण का आने के लिए हम चेष्टा करूंगा, पहले कृष्ण आ जाए तो कृष्ण आकर सबको प्रेम दान करेगा तो हमारा बड़ा आनंद होगा। ಹೀಗೆ ಅದ್ವೈತಾಚಾರ್ಯರು ಒಮ್ಮೆ ವೃಂದಾವನದ ಕಡೆ ಪ್ರಯಾಣ ಮಾಡ್ತಾ ಬಂದರು. ವೃಂದಾವನದ ಕಡೆ ಪ್ರಯಾಣ ಮಾಡ್ತಾ ಬಂದರೆ ಅಲ್ಲಿ ಒಂದು ಕಡೆ ಒಂದು ಭಕ್ತನು ಒಂದು ಒಳ್ಳೆ ಭಜನೆ ಆಡ್ತಾ ಇರ್ತಾರೆ. ಆ ಭಜನೆ ತುಂಬ ಒಳ್ಳೆ ಭಾವದಿಂದ ಆಡ್ತಾ ಇರ್ತಾರೆ. ಅವರು ಹಾಡ್ತಾ ಇರ್ತಕ್ಕಂಥ ಭಾವ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಅವ್ರ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹರಿತಾ ಇರುತ್ತೆ. ನಾವು ಭಜನೆಗಳು ಹಾಡುವಾಗ ಯಾತಕ್ಕಾಗಿ ಹೇಳ್ತೀವಿ ಸರಿಯಾಗಿ ಹಾಡಿ ಚೆನ್ನಾಗಿ ಹಾಡಿ ಅಂತ. ಯಾತಕ್ಕಾಗಿ ಅಂತ ಹೇಳಿದ್ರೆ, ನಾವು ಚೆನ್ನಾಗಿ ಆಡೋ ಕ್ರಮ ಇರುತ್ತಲ್ವಾ, ಆ ಕ್ರಮದಲ್ಲಾದರೂ ಒಂದಲ್ಲ ಒಂದು ದಿವಸ ನಮಗೆ ಆ ಭಾವನೆ ಬರುತ್ತೆ. ಆಚಾರ್ಯರು ಬರ್ತಿರ್ತಕ್ಕಂಥ ಹಾಡಿನ ಅರ್ಥ ಏನಿದೆ ಅದು ಅರ್ಥ ಆಗಿ ಆ ಭಾವದಲ್ಲಿ ಆಡಲಿಕ್ಕೆ ನಾವು ಪ್ರಯತ್ನ ಪಟ್ಟರೆ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಹಾಗಾಗಿ ನಾವು ಶುದ್ಧವಾಗಿ ಹಾಡಬೇಕು ಅಂತ ನಾವು ಕೇಳ್ಬೋದು. ಇನ್ನೇನು ಯಾರಿಗೂ ಇಲ್ಲಿ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಕೊಡೋದಿಲ್ಲ. ಸೊ ಆ ರೀತಿ ಹಾಡಿದ್ರು ಅವರು. ಆ ರೀತಿ ಹಾಡೋದು ಅವ್ರ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿತಾ ಇದ್ದಾರೆ. ಇದನ್ನ ದೂರದಲ್ಲಿ ಅದ್ವೈತಾಚಾರ್ಯ ಕೇಳ್ತಾ ಇರ್ತಾರೆ. ಕೇಳ್ತಾ 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 ಯಾರು ಇಷ್ಟು ಸುಂದರವಾಗಿ ಆಡ್ತಾರೆ, ಯಾವ ಭಜನೆ ಆಡ್ತಾ ಇರ್ತಾರೆ. ಶ್ರೀರಾಧ ಮಾಧವ ಹೇ ಬಹುತ ವಿನಂತಿ ಕರಿತಾಯ, ದೇಹಿ ತುಳಸಿ ತಿಲ ದೇಹ ಸಮರ್ಪಿನಿ, ದಯಾ ಜಾನಿ ನಾ ಛಾಡಿವೋ ಮೋಯ. ಇದು ತುಂಬಾ ಅರ್ಥಗರ್ಭಿತವಾಗಿದೆ. ಏನಂದ್ರೆ, ಹೇ ಮಾಧವ, ನಿನ್ನ ಚರಣಗಳಲ್ಲಿ ಬಹುವಾಗಿ ವಿನಂತಿಸುವುದೇನೆಂದರೆ, ನಿನ್ನ ಚರಣಗಳಲ್ಲಿ ಎಳ್ಳು ಹಾಗೂ ತುಳಸಿಯನ್ನಿಟ್ಟು ಈ ದೇಹವನ್ನು ಸಮರ್ಪಿಸುತ್ತಿರುವುದು, ದಯವಿಟ್ಟು ನನ್ನನ್ನು ತಿರಸ್ಕರಿಸಬೇಕು. ಅಂದರೆ ತುಳಸಿ ದಳ ಇಟ್ಟು ನಾವು ಯಾವ ರೀತಿ ನಮ್ಮ ಪುರಂದರದಾಸರ ಬಗ್ಗೆ ಕೇಳಿದ್ದೀವಿ. ನಮ್ಮ ದಾಸರ ಸಂಪ್ರದಾಯದಲ್ಲಿ ಬಂದಂಥ ಕನಕದಾಸ ಪುರಂದರದಾಸರು ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ, ಎಲ್ಲರೂ ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಮಹಾಪ್ರಭು ಆಮೇಲೆ ಅದ್ವೈತಾಚಾರ್ಯರು ಏನು ಮಾಡಿದ್ರು ಅಂತ, ಮಹಾಪ್ರಭು ಅವತಾರ ಆಗೋದಕ್ಕೂ ಅದ್ವೈತಾಚಾರ್ಯ ಕಾರಣ ಅದು. ಮಹಾಪ್ರಭು ಈ ಜಗತ್ತಿನಿಂದ ಅಪ್ರಕಟ ಆಗೋದಕ್ಕೂ ಅದ್ವೈತಾಚಾರ್ಯರ ಕಾರಣ ಅದು. ಏನಕ್ಕೆ ಕಾರಣ ಅದು ಗೊತ್ತಾ? ಎಷ್ಟು ನಾವು ಶ್ರಮ ಪಟ್ಟು ಇಲ್ಲೆಲ್ಲ ಪ್ರಚಾರ ಮಾಡೋದಕ್ಕೆ ಭಗವಂತನ ಕರೆಸಿದ್ದೀವಿ, ಆದರೆ ಜನಗಳು ಎಷ್ಟು ಆಲಸ್ಯದಿಂದ ಇದ್ದಾರೆ. ಏನು ಉಪಯೋಗ ಇಲ್ಲ, ಇನ್ನು ನೀವು ಲೀಲೆ ಮಾಡೋದು, ಇವ್ರು ಯಾರು ಉದ್ಧಾರ ಆಗೋದಿಲ್ಲ, ನೀವು ಹೊರಟೋಗಿ ವಾಪಸ್ ಅಂತ ಹೇಳ್ತಾರೆ ಅದ್ವೈತಾಚಾರ್ಯ. ಅರ್ಥ ಆಗ್ತದೆ? ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸ್ವತಃ ಭಗವಂತ ಬಂದರೂ ನಮಗೆ ಉದ್ಧಾರ ಮಾಡೋಕ್ಕಾಗಲಿಲ್ಲ. ಭಗವಂತನ ಬೇಸರದಿಂದ ವಾಪಸ್ ಹೊರಟೋದು. ಇವ್ರು ಯಾವುದು ನಿಂತ್ಕೊಳ್ಳಲ್ಲ ಇಲ್ಲ. ಸೊ ಒಬ್ಬರು ತುಂಬ ದೊಡ್ಡ ಭಕ್ತರು ಶ್ರೀ ವಿದ್ಯಾಪತಿಯವರು, ಅವರು ಕೂತ್ಕೊಂಡು ಈ ರೀತಿ ಹಾಡ್ತಾ ಇರ್ತಾರೆ. ಈ ರೀತಿ ಹಾಡುವಾಗ ಇದನ್ನು ಕೇಳಿಸ್ಕೊಂಡಂಥ ಅದ್ವೈತಾಚಾರ್ಯರ ಹತ್ರ ಹೋಗಿ, ಯಾರು ತಾವು ಇಷ್ಟು ಒಂದು ಒಳ್ಳೆ ಭಾವದಲ್ಲಿ ಆಡ್ತಾರೆ, ಯಾರು ಬರ್ದಿರೋದಿಲ್ಲ? ಅವ್ರು ಹೇಳ್ತಾರೆ, ಯಾರು ಬರ್ದಿರೋರು ಯಾರು ಅಂತ ಹೇಳೋದಿಲ್ಲ, ಇಲ್ಲ ಹಾಗೆ ಹಾಡುತ್ತಾ ಇದ್ದಾರೆ. ಯಾರು ಬರ್ದಿದ್ದೀನಂತ ಇದು ನಾನೇ ರಚನೆ ಮಾಡಿದೆ. ಆಗ ಅದ್ವೈತಾಚಾರ್ಯರಿಗೆ ಅವರ ಈ ಒಂದು ಭಾವದಿಂದ ಅವರು ಸಂತುಷ್ಟರಾಗಿ ಅವರು ತಮ್ಮ ಮಹಾವಿಷ್ಣು ರೂಪನ ಅವರಿಗೆ ಚತುರ್ಭುಜ ನಾರಾಯಣ ರೂಪದಲ್ಲಿ ತೋರಿಸ್ಬಿಟ್ಟು ಅವ್ರು ಹೇಳ್ತಾರೆ, ಕಲಿಯುಗದ ಈ ಜೀವಿಗಳನ್ನ ಉದ್ಧಾರ ಮಾಡೋದಕ್ಕೆ ನಾವು ಪ್ರಕಟ ಆಗಿದೆ. ಸ್ವತಃ ಮಹಾವಿಷ್ಣು ಹೇಳ್ತಾ ಇರೋದು, ಚತುರ್ಭುಜ ರೂಪ ನಾರಾಯಣ ರೂಪ ಧಾರಣೆ ಮಾಡಿ ಅವ್ರು ಹೇಳ್ತಾ ಇರೋದು, ನಾವು ಕಲಿಯುಗದ ಈ ಎಲ್ಲ ಜೀವಿಗಳನ್ನು ಉದ್ಧಾರ ಮಾಡೋದಕ್ಕೆ ನಾವು ಅವತಾರ ಆಗಿದ್ದೀವಿ. ಈಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಜನಗಳು ಇಷ್ಟೊಂದು ಭಕ್ತಿರಹಿತರಾಗಿದ್ದಾರೆ. ಅದು ನಿಜವಾಗಿ ಹೇಳ್ಬೇಕಂದ್ರೆ, ನೇರವಾಗಿ ಹೇಳ್ಬೇಕಂದ್ರೆ, ನಾವು ಇಲ್ಲಿ ಹರಿಕತೆ ಮಾಡೋರು ಯೋಚನೆ ಮಾಡಿ ಹೇಳ್ಬೇಕು, ನೀವುಗಳು ಏನಾಗ್ಕೊಳ್ತೀರೋ ಅಂತ. ನೇರವಾಗಿ ಹೇಳೋದ್ರೆ ಕ್ರೂರಿಗಳಾಗಿದ್ದಾರೆ.
ಭಗವಂತನ ಬಗ್ಗೆ ಏನು ಭಕ್ತಿನೇ ಇಲ್ಲ. ನಾವು ಯಾತಕ್ಕಾಗಿ ಜನ್ಮ ಪಡೆದಿದ್ದೀವಿ, ನಾವು ಏನು ಮಾಡಬೇಕು ಅಂತ ಕಾಳಜಿ ಏನಿಲ್ಲ. ಬರೀ ಅವರವರ ಚಿಂತನೆಗಳಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ. ಅವರವರ ಇಂದಿರ ತೃಪ್ತಿಗಳು ಮಾಡಿಕೊಂಡು ಏನು ಇಂದಿರ ತೃಪ್ತಿ? ನಾನಾಯಿತು, ನನ್ನ ಮಕ್ಕಳಾಯಿತು, ನನ್ನ ಹೆಂಡತಿ ಆಯಿತು, ನಮ್ಮ ಆಸ್ತಿ ಆಯಿತು. ಬರೀ ಆಸ್ತಿ ಕಾಪಾಡೋದು, ದುಡ್ಕೊಳ್ಳೋದು, ಬ್ಯಾಂಕಲ್ಲಿ ಸೇರಿಸಿ ಇಡೋದು. ಅರೆ ಸತ್ತೇ ಹೋಗ್ತೀವಿ ನಾವು. ಇಲ್ಲಿ ಒಂದು ನಯಾ ಪೈಸೆ ತಗೊಂಡೋಗಲ್ಲ, ಒಂದು ಕೂದಲು ಸಹ ತಗೊಂಡೋಗಲ್ಲ. ಆದ್ರೂ ಜೀವನ ಕೊನೆ ಉಸಿರಿರೋರು ಸಾಯ್ತಾನೆ ಇರ್ತೀವಿ. ಆಸ್ತಿ ಮಾಡ್ಬೇಕು, ಆಸ್ತಿ ಮಾಡಬೇಕು. ಅವರೇ ಪಾತ್ರೆ ನುಗ್ತಾ ಇರ್ತಾರೆ. ಅವ್ರಿಗೆಲ್ಲ ತಿನ್ನಕ್ಕೂ ಆಗಲ್ಲ. ಮೊಮ್ಮಕ್ಕಳಿಗೆಲ್ಲ ಮಾಡಿಡ್ಬೇಕು. ನೀವು ಮೊಮ್ಮಕ್ಕಳು ಮಾಡಿದ್ರೆ ಅವನೇನು ಮಾಡ್ತಾರೆ? ನಾವು ಬರೀ ಆಸ್ತಿ 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 ಇಂದಿರ ತೃಪ್ತಿ, ಬ್ಯಾಂಕ್ ಬ್ಯಾಲೆನ್ಸ್. ಸೊ ಈ ಥರ ಎಲ್ಲ ನೋಡ್ಬಿಟ್ಟು ಅದ್ವೈತಾಚಾರ್ಯ ಹೇಳ್ತಾರೆ, ನಾನು ಈಗ ಇವ್ರುಗಳನ್ನ ಉದ್ಧಾರಕ್ಕಾಗಿ ಭಗವಂತನ ಕೃಷ್ಣನ ಆವಿರ್ಭಾವ, ಕೃಷ್ಣ ಪ್ರಕಟ ಆಗೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಒಂದು ವೇಳೆ ಕೃಷ್ಣ ಬರಲಿಲ್ಲ ಅಂದರೆ ಕ್ಯಾ ಸೋಚ್ರ ಧ್ಯಾನ ಸುನಿ, ಒಂದು ವೇಳೆ ಕೃಷ್ಣ ಏನಾದರೂ ಪ್ರಕಟ ಆಗಲಿಲ್ಲ ಅಂದರೆ ನಾನೇ ಚತುರ್ಭುಜ ರೂಪ ಧಾರಣೆ ಮಾಡಿ ಇಲ್ಲಿರೋ ಎಲ್ಲ ಜನಗಳನ್ನು ಧ್ವಂಸ ಮಾಡಬಾರ್ದು. ಯಾರು ಹೇಳಲ್ಲ, ಎಲ್ಲರನ್ನು ಸಾಯಿಸ್ಬಿಡ್ತೀವಿ. ಯಾಕಂದ್ರೆ ಅಂಥ ರಾಕ್ಷಸರು ನಾವು. ನಮಗೇನು ಭಗವಂತನ ಬಗ್ಗೆ ಏನು ಚಿಂತನೆನೇ ಇಲ್ಲ. ಸುಮ್ಮನೆ ಬರೀ ಚೆನ್ನಾಗಿರೋ ಬಟ್ಟೆ ಹಾಕೊಳ್ಳೋದು, ವಯಸ್ಸಾಗ್ತದೆ ಮೆತ್ಕೊಳ್ಳೋದು, ಮೆತ್ಕೊಂಡು ಇನ್ನೂ ಹುಡುಗರ ಥರ ಕಾಣಬೇಕು, ಎಕ್ಸಸೈಸ್ ಮಾಡೋದು, ಚವನ್ಪ್ರಾಶ್ ತಿನ್ನೋದು, ಗಟ್ಟಿಗಿರ್ಬೇಕಂತ ಇನ್ನೊಂದು 4 ಮದುವೆಗಳು ಮಾಡ್ಕೊಳ್ಳೋದು, ಬರೇ ಬೋಗಿಸೋದು. ಇದೇ ನಮ್ಮ ಜೀವನ ಪೂರ್ತಿ. ಯಾಕಂತೆ ಬರೋದು? ಜೀವನ ಪೂರ್ತಿ ಇದೇ ಮಾಡೋದು. ಇರೋದೇ ಇಲ್ಲ. ನಾವು ಸಾಯ್ತೀವಿ ಅಂತ ಗೊತ್ತಿದ್ರೂ ಸಹ ಬರೀ ಅದನ್ನೇ ಮಾಡ್ಕೊಂಡು ಕುಂತೀವಿ. ಸೊ ಅದಕ್ಕೆ ಅದ್ವೈತಾಚಾರ್ಯ ತುಂಬ ಕೋಪ. ಅವ್ರು ಹೇಳಿದ್ರು, ಇವ್ರು ಯಾರು ಭಗವಂತ ಏನಾದ್ರು ಬರಲಿಲ್ಲ ಅಂದರೆ ನಾನು ಚತುರ್ಭುಜ ರೂಪ ಧಾರಣೆ ಮಾಡಿ ಇವ್ರನ್ನೆಲ್ಲರನ್ನೂ ಸಮಾಪ್ತಿ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ದರ್ಶನ ಕೊಟ್ಟು ಅವರು ಅಲ್ಲಿ ಹೊರಟು. तो जब अद्वैत प्रभु ने वृंदावन पहुंचाया, उनका साथ उनका सेवित विग्रह मदन गोपाल नाम है, अभी शांतिपुर में है। हाँ, शांतिपुर में जाने से दर्शन मिलता है। तो वो मदन गोपाल साथ था। तो वो एक अभी अद्वैत बट है, एक वृंदावन का एक स्थान का नाम है अद्वैत बट। कहाँ पे दर्शन किया नहीं? कहाँ वृंदावन में? अद्वैत बट नहीं, अभी तक नहीं किया। तो क्या किया? देखा इसी घर को जाता है। अष्टसखी मंदिर दर्शन किया? अष्टसखी मंदिर दर्शन किया है। उसका नजदीक में वहाँ पूछने से उसका नजदीक बड़ा अद्वैत प्रभु का समय का बट है। तो अद्वैत बट जगह है, वहाँ अपना ठाकुर रख दिया और एक ब्रजवासी को बोला तुम 2-4 दिन पूजा करो और हम थोड़ा 84 भोजमंडल घूम के आता हूँ। तो अद्वैत प्रभु घूमने के चल गया। 3 दिन बाद में आ जाऊँगा बोला। वो तो पूजा कर रहा है। एक जो चोर बदमाश है वो देखा तो ठाकुर जी का गले में भी शनि का और मुक्ता बड़ा दामी है ये सब। रात में तो पुजारी भी नहीं रहता है। अभी जितना आदमी वृंदावन में है उस समय तो इतना आदमी नहीं था, थोड़ा फाँका जगह है। तो बोला ठीक है, ये जब चल जाएगा तब हम ठाकुर को लेकर भाग जाऊंगा। चोर पुजारी ताला लगा करके जब चल गया, ठाकुर ने देखा भाई हमको लेकर भागेगा। अच्छा, हम भी चोर है क्या जानता है। तो पुजारी क्या किया, ठाकुर जी का पूजा का जो गले का और इधर पूजा का सब फूल एक साइड में वो जड़ा करके रखा और ठाकुर छोटा रूप धारण करके उसके अंदर घुस गया। बोले श्री मदन गोपाल की। और इधर चोर आशा ताला तोड़ा और अंदर में घुसा, ना कोई सोने का चीज है न कुछ है, ठाकुर भी नहीं है। तो वो सोचा हो सकता है पुजारी ठाकुर लेकर अपना घर में चल गया। तो वो फिर चल गया और इधर फिर सुबह रात में जब
3-4 बज गया तो अद्वैत को खबर दे दिया हम आ गया और तुम मंगल आरती करो, हम जा रहा हूँ। पुजारी आ गया, देखा मंदिर तो खुला है, ताला तो तोड़ दिया, ठाकुर भी नहीं है, चिल्ला चिल्ली पड़ गया, ठाकुर चोरी हो गया। इधर अद्वैत प्रभु जब नींद में था, ठाकुर जी स्वप्न दिया, बोला देख सब चोरी हो गया, बोला चिल्लाएगा तब तुम जाना, कौन हमको चोरी करेगा। हम तो वो फूल का अंदर में घुस गया, लेकिन वो रूप बड़ा मधुर रूप है, छोटा से। तुम मंदिर का दरजा बंद करके तुम वो फूल का पास जाना, देखना ज्योति ज्योति है, फिर तुम हमारा वो रूप देखना, तुमका दर्शन हो जाए, उसका बाद फिर हम पुराना विग्रह जैसा था वैसा रूप धारण करेगा और वो सिंहासन के बैठा के दरजा खुलना। लेकिन हमारा जो ये आश्चर्यजनक सुंदर रूप, ये केवल तुम दर्शन करेगा, कोई नहीं दर्शन करेगा। बोलो श्री अद्वैत प्रभु की जय, जय अद्वैत बाट की जय। और अद्वैत बाट में जाएगा, प्रणाम करेगा और प्रार्थना करना चाहिए, वो जो फूल के अंदर घुस गया था वो रूप हमको दिखाइए, जब देखा देगा कोई बात नहीं, बता दीजिए उसको, आप भी ले जाएगा जिसको, उसका भी दर्शन कराइए। हाँ, अभी हम लोग कथा में सुनते हैं ना, सुना ना, अच्छा लगा है नहीं? भगवान कितना सुंदर लीला किया है, लेकिन जब हम बुलाते हैं ना, नहीं प्रभु जी हमारे से 3 दिन यात्रा करने को नहीं होगा, घर में रसोई करना, घर में बच्चों को देखना, दुकान देखना, क्या क्या देखना है, यही करते 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 लाखों साल करोड़ों साल बिता दिया, फिर भी नहीं जाना चाहते। भगवान इतना सुंदर लीला किया, स्वयं भगवान आके कर रहे, बुला रहे, कम से कम ये सुन के आप लोग आ जाए करें। और कभी भी कथा होते ना, शुद्ध भक्तों से कोई भी माला नहीं पकड़ना, ये अपराध हो जाता है, माला छोड़ दीजिए, मेरा गुरु जी का आदेश है। जब कोई शुद्ध भक्त लोग कथा करेगा, वो कथा सुनने का वो भी सेवा होता है, और हरि नाम करना वो भी सेवा होता है, दोनों सेवा कैसे एक ही साथ करेगा। तो इसलिए मैं सबसे निवेदन करता हूँ, प्रार्थना करता हूँ, जब कथा होगा ना, कोई भी माला नहीं पकड़ने का, सब लोग माला बाजू में रखना चाहिए और ध्यान से कथा सुनना। ऐसे नहीं माला रख दिया, चलो अच्छा होगा, माला भी नहीं करना, कथा भी नहीं, आराम से सो जाएंगे, ऐसा नहीं। ಮಹಾರಾಜರು ಯಾವ ರೀತಿಯಲ್ಲಿ ವೃಂದಾವನದಿಂದ ಅವರ ವಿದ್ಯಾಪತಿ ಅವರಿಗೆ ಆ ರೀತಿ ಮಾತು ತಿಳಿಸ್ಬಿಟ್ಟು ಅಲ್ಲಿಂದ ಒಂದು ಸ್ವಲ್ಪ ದಿವಸ ವೃಂದಾವನ ಬರೋವರು ಅವರ ಸ್ವಂತ ಒಂದು ಆರಾಧನಾ ಮೂರ್ತಿ, ಯಾವ ರೀತಿ ನಾವು ನಮ್ಮ ಮನೆಗಳಲ್ಲಿ ಒಂದೊಂದು ಲಡ್ಡು ಗೋಪಾಲ ಅಥವಾ ಜಗನ್ನಾಥನ ಇಟ್ಕೊಂಡು ಸೇವೆ ಮಾಡ್ತಿದ್ವಿ, ಆ ರೀತಿ ಅವರು ಅವರ ಒಂದು ಕೈಯಿಂದ ಅರ್ಚನೆ ಮಾಡ್ತಾ ಇದ್ದಂತ ಒಂದು ವಿಗ್ರಹ ಇಟ್ಕೊಂಡಿದ್ರು. ಆ ಭಗವಂತನ ಹೆಸರೇನು? ಮದನ್ ಗೋಪಾಲ್. ತುಂಬಾ ಸುಂದರವಾದ ಮೂರ್ತಿ. ಅವರು ಅಲ್ಲಿ ವೃಂದಾವನದಲ್ಲಿ ಒಂದು ಸ್ಥಳ ಇದೆ, ಅದ್ವೈತ ಭಟ ಅಂತ, ಅಂದ್ರೆ ಅದ್ವೈತಾಚಾರ್ಯರ ಹೆಸರಿನಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಮರ. ಅಲ್ಲಿ ಇರ್ತಕ್ಕಂಥ ಒಬ್ಬ ವ್ರಜವಾಸಿಗಳಿರ್ತಾರೆ. ನಾನು ಸ್ವಲ್ಪ ದಿವಸ ಈ ವೃಂದಾವನ ಪೂರ್ತಿ ಅದನ್ನ ವ್ರಜಮಂಡಲ ಅಂತ ಹೇಳ್ತಾರೆ, ಈ ವ್ರಜಮಂಡಲ ಪರಿಕ್ರಮ ಮಾಡ್ಕೊಂಡು ಬರ್ತೀನಿ, ಅಲ್ಲಿ ಒಂದು 3-4 ದಿವಸ ಆಗುತ್ತೆ, ನೀನು ಇದನ್ನು ಒಂದು ಸ್ವಲ್ಪ ಸೇವೆ ಮಾಡ್ತಾರೆ, ಒಂದು 3 ದಿವಸ ಅಂತ. ಅವರು ಪೂಜಾರಿ ಸರಿ ಆಯ್ತು ಅಂತ ತಗೊಂಡು ಸೇವೆ ಮಾಡ್ತಾ ಇರ್ತಾರೆ. ಆ ಭಗವಂತನಿಗೆ ಅಲ್ಲಿ ಕೊರಳಲ್ಲಿ ಸುಂದರವಾದ ಮತ್ತೆ ಒಳ್ಳೆ ಬೆಲೆ ಬಾಳ ಅಂತ ಚಿನ್ನದ್ದು ಮತ್ತೆ ಮುತ್ತು ರತ್ನಗಳಿಂದ ಮಾಡಿರ್ತಕ್ಕಂಥ ಮಾಲೆಗಳು ಹಾಕಿರ್ತಾರೆ. ಆ ಪೂಜಾರಿ ಸೇವೆ ಮಾಡೋದು ಒಂದು ದಿವಸ ಒಬ್ಬ ಕಳ್ಳ ನೋಡ್ಬಿಟ್ಟು ವಿಚಾರ ಮಾಡ್ತಾನೆ, ಇದನ್ನ ನಾನು ಕದ್ಬಿಟ್ರೆ ನನಗೆ ತುಂಬ ಲಾಭ ಆಗುತ್ತೆ ಅಂತ ಯೋಚನೆ ಮಾಡಿ ಭಗವಂತನ ದರ್ಶನಕ್ಕೆ ಬಂದಿರ್ತಾನೆ. ಬಂದು ದರ್ಶನ ಮಾಡೋದು ಅವನ ಮನಸ್ಸಿನಲ್ಲಿ ಈ ರೀತಿ ವಿಚಾರ ಬರುತ್ತೆ, ಭಗವಂತ ಎಲ್ಲ ಹೃದಯದಲ್ಲೂ ಇದ್ದಾನೆ, ಕ್ಷೀರದಾಗ ಶಾಯಿ ವಿಷ್ಣು ಆಗಿ. ಈಗ ಅದ್ವೈತಾಚಾರ್ಯರು ಯಾವ ಅವತಾರ ಪಡೆದಿಲ್ಲ, ಅದರ ಮೂಲ ಅವತಾರ ಮಹಾವಿಷ್ಣು ಅವರು. ಸೊ ಅವರಿಂದ ಅವತಾರ ಆದಂಥ ಕ್ಷೀರದಾಗ ಶಾಯಿ ವಿಷ್ಣು, ಆ ಕ್ಷೀರದಾಗ ಶಾಯಿ ವಿಷ್ಣು ಪರಮಾತ್ಮನಾಗಿ ಎಲ್ಲ ಹೃದಯದಲ್ಲಿ ಇರ್ತಾನೆ. ನಮ್ಮ ಮನಸ್ಸಿನಲ್ಲಿ ಈಗ ಏನು ನಡೀತಿದೆ ಅದು ಭಗವಂತನಿಗೆ ಗೊತ್ತು. ನಾವು ಯಾರಿಗೂ ಮೋಸ ಮಾಡೋಕ್ಕಾಗಲ್ಲ, ಖಂಡಿತ ತಿಳ್ಕೊಂಡ್ಬಿಡಿ. ನಾನು ಈ ರೀತಿ ಮಾಡ್ತೀನಿ, ಪ್ರಭು ಗೊತ್ತಾಗಲ್ಲ, ನಾನು ಈ ರೀತಿ ಏನೋ ಸುಳ್ಳು ಹೇಳಿ ಎಲ್ಲ ಹೊರಟೋಗ್ತೀನಿ. ನೀವು ಪ್ರಭುಗಳು ಸುಳ್ಳು ಹೇಳ್ಬೋದು, ಮಹಾರಾಜನ ಸುಳ್ಳು ಹೇಳ್ಬೋದು, ಆದರೆ ಗುರುಗಳಿಗೆ ಭಗವಂತನ ಸುಳ್ಳು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿ ವೈಷ್ಣವ್ರಿಗೆ ಎಲ್ಲ ಗೊತ್ತಾಗುತ್ತೆ. ನಾವು ಎಲ್ಲಿ ಕೂತ್ಕೊಂಡಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅನ್ನೋದು ಎಲ್ಲ ಗೊತ್ತಾಗುತ್ತೆ. ನಾವು ಮೋಸ ಮಾಡ್ತೀವಿ ತಿಳ್ಕೊಂಡ್ರೆ
ನಮಗೆ ನಾವೇ ಮೋಸ ಮಾಡ್ಕೊಳ್ತಿದ್ವಿ ಹೊರತು ನಾವು ಯಾರಿಗೂ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಆ ರೀತಿಯಾಗಿ ಒಂದು ಕಳ್ಳ ಬಂದು ಭಗವಂತನ ನೋಡಿ ಎಷ್ಟೊಂದು ಬೆಲೆ ಬಾಳೋದು ಹಾಕ್ಕೊಂಡಿದ್ದಾನೆ, ಇದನ್ನೆಲ್ಲ ಕದ್ಬಿಟ್ಟು ನನಗೆ ಒಳ್ಳೆ ಲಾಭ ಆಗೋದು ಅಂತ ಇವತ್ತು ಭಗವಂತ ವಿಚಾರ ಮಾಡೋದು. ನೀನೇನು ಕಳ್ಳ, ನಾನು ಎಲ್ಲರೂ ಕಳ್ಳರಿಗೆ ನಾನು ದೊಡ್ಡ ಕಳ್ಳ, ನನಗೆ ಹೇಗೆ ನೀನು ಇದ್ರೆ ನಿನ್ನ ಕೈ ಕೊಡ್ಬೇಕಂತ ಗೊತ್ತಿದೆ ಅಂತ ವಿಚಾರ ಮಾಡಿ ಅವನು ರಾತ್ರಿ ಕದಿಯೋದಕ್ಕೆ ಬರೋವಾಗ ಭಗವಂತ ವಿಗ್ರಹದಿಂದ ಇನ್ನೂ ಚಿಕ್ಕ ರೂಪ ಧಾರಣ ಮಾಡಿ ರಾತ್ರಿ ಹೊತ್ತು ನಾವು ಭಗವಂತನಿಗೆ ಈಗ ಏನೋ ಇಲ್ಲ ಹೂವು ತೊಡಿಸಿರ್ತೀವೋ ಅವನ ಅಲಂಕಾರಕ್ಕೆ, ಅದನ್ನೆಲ್ಲ ರಾತ್ರಿ ಹೊತ್ತು ಭಗವಂತ ಮಲಗುವಾಗ ಹೂವನ್ನೆಲ್ಲ ತೆಗೆದು ಇಡಬೇಕು. ನಮಗೆ ಒಂದು ವೇಳೆ ಕತ್ತು ತುಂಬ ಹಾರ ಹಾಕ್ಬಿಟ್ಟು ಮಲಗು ಅಂದರೆ ಹೆಂಗಿರುತ್ತೆ? ಹಾಂ, ಹೌದಲ್ಲ, ಹಿಂಸೆ ಆಗುತ್ತೆ. ಸೊ ಅದೇ ರೀತಿ ರಾತ್ರಿ ಹೊತ್ತು ಭಗವಂತನಿಗೂ ಮಲಗಿಸುವಾಗ ಎಲ್ಲ ಏನೇನು ಹೂವು ತೋರಿಸಿರ್ತೀವೋ ಅದನ್ನೆಲ್ಲ ತೆಗಿಬೇಕು, ಇಲ್ಲಾಂದರೆ ಅದು ಅಪರಾಧ ಅಂತ. ಮನೆಯಲ್ಲಿ ಯಾರಾದರೂ ವಿಗ್ರಹ ಇಟ್ಬಿಟ್ಟು ಚೆನ್ನಾಗಿ ಹೂವು ಹಾಕ್ಬಿಟ್ಟಿದ್ರೆ ಆ ಹೂವೆಲ್ಲ ರಾತ್ರಿ ಹೊತ್ತು ತೆಗೆದುಬಿಟ್ಟು ಅವನಿಗೆ ಮಲಗಿಸ್ಬೇಕು. ಸೊ ಆ ರೀತಿ ಮದನ್ ಗೋಪಾಲಗೆ ಹಾಕಿದಂಥ ಹೂವನ ಪೂಜಾರಿ ಏನು ಮಾಡಿರ್ತಾನೆ, ತೆಗೆದು ಒಂದು ಕಡೆ ಇಟ್ಟಿರ್ತಾನೆ. ಆ ಕಳ್ಳ ವಿಚಾರ ಮಾಡ್ತಲ್ಲ, ಅವನು ರಾತ್ರಿ ಬಂದು ಬಾಗಿಲು ಒಡೆದು ಬರೋದು ಭಗವಂತ ಮೊದಲೇ ಹಾಕೊಂಡಿದ್ದಲ್ಲ, ನೀನು ಬರ್ತೀಯ, ನೀನು ನೋಡ್ತೀನಿ ನೀನೇನು ಕದೀತೀಯ ಅನ್ನೋದನ್ನು. ಭಗವಂತ ಇನ್ನೂ ಸುಂದರವಾದ ಚಿಕ್ಕದಾದ ಒಂದು ರೂಪ ಧಾರಣೆ ಮಾಡಿ ಆ ನಿರ್ಮಾಲ್ಯ ಯಾವುದು ಹೂವು ತೆಗಿತಾರೋ ಅದನ್ನು ನಿರ್ಮಾಲ್ಯ ಅಂತ ಹೇಳಿ ಆ ನಿರ್ಮಾಲ್ಯದೊಳಗಡೆ ಹೋಗಿ ಸೇರ್ಕೊಂಡು ಅವ್ನು ಕಳ್ಳ ಬಂದು ನೋಡಿದ್ರೆ ಏನು ದೇವಸ್ಥಾನ ಖಾಲಿ, ಒಡವೆನೂ ಇಲ್ಲ, ವಿಗ್ರಹನೂ ಇಲ್ಲ, ಏನಾಯಿತು ಅಂತ ಅವನು ನಿರಾಶನಾಗಿ ಹೊರಟೋಗ್ತಾನೆ. ಬೆಳಗ್ಗೆ ಪೂಜಾರಿ ಬಂದು ಬಾಗಿಲು ತೆಗೆದ್ರೆ ಅಲ್ಲಿ ಒಡವೆನೂ ಇರಲ್ಲ, ವಿಗ್ರಹನೂ ಇಲ್ಲ. ಅವನು ಜೋರಾಗಿ ಕೂತ್ಕೊಂಡು ಗಲಾಟೆ ಮಾಡ್ತಾನೆ. ಆದರೆ ಅವತ್ತಿನ ದಿವಸ ರಾತ್ರಿನೇ ಅದ್ವೈತಾಚಾರ್ಯರಿಗೆ ಮದನ್ ಗೋಪಾಲ ಸ್ವಪ್ನದಲ್ಲಿ ಎಲ್ಲ ವಿಚಾರ ತಿಳಿಸಿರ್ತಾನೆ. ಈ ರೀತಿ ಅವನು ಕಳ್ಳ ಬಂದು ಕದಿಯೋದಕ್ಕೆ ಬರ್ತಾನೆ, ಅದಕ್ಕೋಸ್ಕರ ನಾನು ಇನ್ನೊಂದು ಚಿಕ್ಕದಾದ ಒಂದು ರೂಪ ಧಾರಣೆ ಮಾಡಿ ನನಗೆ ಹಾಕಿದ್ದಲ್ಲ ಹೂವು ಆ ನಿರ್ಮಾಲ್ಯದಲ್ಲಿ ನಾನು ಹೋಗಿ ಬಚ್ಚಿಟ್ಕೊಂಡಿದ್ದೀನಿ. ನೀನು ಬೆಳಗ್ಗೆ ಬಂದರೆ ಅದು ತುಂಬ ಸುಂದರವಾದ ರೂಪ, ಅದು ನೀನು ಬಂದಾಗ ನಿನಗೆ ಮಾತ್ರ ದರ್ಶನ ಆಗುತ್ತೆ, ನೀನು ಮಾತ್ರ ದರ್ಶನ ಮಾಡಬೇಕು, ಯಾರಿಗೂ ದರ್ಶನ ಮಾಡಿಸ್ಬಾರ್ದು. ನೀನು ಆ ರೂಪನ ದರ್ಶನ ಮಾಡಿ ಆಮೇಲೆ ಮತ್ತೆ ನನ್ನನ್ನು ತಗೊಂಡು ಏನು ಆಲ್ಟರ್ ಅಂತ ಹೇಳ್ತೀವಿ ಸ್ಥಾನದಲ್ಲಿ, ಮೂಲ ಸ್ಥಾನದಲ್ಲಿ ನನ್ನನ್ನು ವಿರಾಜಮಾನ ಮಾಡೋವಾಗ ನಾನು ಮತ್ತೆ ಮೊದಲನೇ ರೂಪ ಧಾರಣೆ ಮಾಡಿಕೊಡ್ತೀನಿ. ಸೊ ಅದ್ವೈತಾಚಾರ್ಯರು ಬೆಳಗ್ಗೆ ಬರ್ತಾರೆ, ಆ ನಿರ್ಮಾಲ್ಯ ಇಟ್ಟಿರೋ ಜಾಗದಲ್ಲಿ ತುಂಬ ಪ್ರಕಾಶ ಅಲ್ಲಿ ಪ್ರಜ್ವಲಿಸ್ತಾ ಇರುತ್ತೆ. ಅಲ್ಲಿ ಹೋಗಿ ಭಗವಂತನ ಸುಂದರವಾದ ರೂಪ ದರ್ಶನ ಮಾಡಿ ಅವನನ್ನು ಪುನಃ ಕರ್ಕೊಂಡು ಬಂದು ತನ್ನ ಸ್ವಸ್ಥಾನದಲ್ಲಿ ವಿರಾಜಮಾನವಾಗಿ ಮತ್ತೆ ಬರ್ತಾನೆ. ಅಂಥ ಮದನ ಗೋಪಾಲ ಲೀಲೆ ಮಾಡೋದಂಥ ಮದನ ಗೋಪಾಲ ಇವತ್ತು ಅದ್ವೈತಾಚಾರ್ಯ ವಟವೃಕ್ಷ ಅಲ್ಲಿ ಇವತ್ತು ಇದ್ದಾನೆ. ನೀವು ವೃಂದಾವನಕ್ಕೆ ಬಂದಾಗ ಅಲ್ಲಿ ಎಲ್ಲರೂ ದರ್ಶನ ಮಾಡಿ. ಇವಾಗ ಈ ಕಥೆ ಕೇಳಿ ಯಾರೆಲ್ಲ ಸಂಕಲ್ಪ ಮಾಡ್ಕೊಂಡ್ರಿ ಈ ಸರಿ ಪರಿಕ್ರಮಕ್ಕೆ ಹೋಗ್ಲೇಬೇಕು ನಾವು ವೃಂದಾವನ ಪರಿಕ್ರಮ, ಯೋಚನೆ ಮಾಡಿಕೆ ಐತಿದ್ರಿ ಎತ್ತಾರ ಯಾರಿದ್ದಾರೆ, ಯಾರು ಬರ್ತಾರ ಬಿಡ್ತಾರ, ನಾನು ಹೋಗ್ಬೇಕು, ನನಗೆ ಆ ಭಗವಂತನ ದರ್ಶನ ಮಾಡಬೇಕು, ಆ ಸುಂದರವಾದ ಲೀಲೆ ಮಾಡಿದ್ರು. ನೀವು ಯಾಕೆ ಮತ್ತೆ ಕಾಯ್ತಿಲ್ಲ? ಒಬ್ಬರು ಬಿಟ್ಟು ಒಬ್ರು ಹೋಗೋದ ಸರಿ ಆಗುತ್ತೆ ಬಿಡುತ್ತೋ, ನಾನು ಹೋಗ್ಬೇಕು ಫಸ್ಟ್, ಅವನ್ನ ಬಿಟ್ಟು ಹೋಗ್ತೀನಿ ನಾನು, ಅವ್ನು ಜಗಳ ಮಾಡಬೇಕು, ನಾನು ನಿಮ್ಮನ್ನು ಬಿಟ್ಟು ಹೋಗ್ತೀನಿ. ಆ ಉತ್ಸಾಹನೇ ಬರಲ್ಲ ಇಷ್ಟೆಲ್ಲ ಕೇಳಿ. ಅದಕ್ಕೆ ಭಗವಂತ ಅದ್ವೈತಾಚಾರ್ಯ ಹೇಳ್ತಾರೆ ಎಲ್ಲರನ್ನ ಸಾಯಿಸ್ಬಿಡ್ತೀನಿ, ಯಾರು ಹೋಗ್ತಿಲ್ಲ. ಹೌದಲ್ವಾ? ಇಷ್ಟೆಲ್ಲ ಕತೆ ಕೇಳಿನು ಇನ್ನೂ ಯೋಚನೆ ಮಾಡ್ತೀನಿ. ಅದೇ ಅಲ್ಲಿ ಯಾರೋ ಸೋಮಣ್ಣ ಸೀರೆ ಕೊಡ್ತಾನೆ ಅಂತೇಳಿ ಫಸ್ಟ್ ದೊಡ್ಡೋಗ್ತೀನಿ. ಹೌದು, ನಾನು ಯಾರೋ ಒಬ್ಬರು ಉದ್ದೇಶ ಇಟ್ಕೊಂಡು ಹೇಳ್ತಾ ಇಲ್ಲ, ಎಲ್ರಿಗೂ ಹೇಳ್ತೀನಿ. ಇಲ್ಲಿ ಯಾವನೊಬ್ಬ ರಾಜಕಾರಣಿ ಅವನು ಯಾವನೋ ದರಿದ್ರ ಸೀರೆ ಕೊಡ್ತೀನಿ, ಯಾಕೆ ನಮ್ಮ ಗಂಡ ಕೊಡ್ಸಲ್ಲ, ನಮ್ಗೆ ನಾಚಿಕೆ ಮನೆ ಮರ್ಯಾದಿಲ್ಲ, ನಮ್ಮ ಗಂಡ ಕೊಡಿಸಿ ದುಡ್ಕೊಳಕ್ಕಾಗಲ್ಲ, ನಮ್ಮ ಅಣ್ಣ ತಮ್ಮದಿರು ಕೊಡ್ತಾರೆ, ಇಲ್ಲ ನಮ್ಮ ಬಂಧು ಬಳಗದವರಾದ್ರೂ ಕೊಡ್ತಾರೆ ಪ್ರೀತಿಯಿಂದ. ಯಾವನೋ ದರಿದ್ರದನು ಅವನು ಏನೇನು ಪಾಪ ಕರ್ಮಗಳು ಮಾಡಿ ತಗೊಂಡು ಕೊಡ್ತಾನೆ, ಆ ಸೀರೆ ಉಟ್ಕೋಬೇಕಾ? ನಾಚಿಕೆ ಆಗಬೇಕು ನಿಮಗೆ. ಅವ್ರವ್ರ ಕರ್ಮಗಳು ಎಷ್ಟಿಟ್ಟು ಬರುತ್ತೆ ಗೊತ್ತಾ ನಿಮ್ಗಳಿಗೆ? ಇಲ್ಲಿ ಬಂದು ನಾವು ಅದಕ್ಕೆ ನಮ್ಮ ಹತ್ರ ಇಲ್ಲಿ ಯಾರು ಬರಲ್ಲ, ಯಾಕಂದ್ರೆ ನಾವು ನಿಮ್ಗಳು ಮಾಡೋ ಎಲ್ಲ ಕೆಟ್ಟ ಕೆಲಸಗಳನ್ನೆಲ್ಲ ನಾವು ಖಂಡ ತುಂಡನೆ ಮಾಡ್ತೀವಿ. ಸಾಧುಗಳು ಇರೋದು ನಿಮ್ಗಳನ್ನೆಲ್ಲ ಮೆಚ್ಚಿಸ್ಬಿಟ್ಟು ಒಳ್ಳೆ ವಿಷಯ ಹೇಳೋದಿಕ್ಕಲ್ಲ, ನಿಮ್ಗಳನ್ನ ಈ ಜಗತ್ತಿನಿಂದ ಎಲ್ಲ ಕತ್ತರಿಸಿ ನಿಮ್ಮನ್ನ ಸಪರೇಟ್ ಮಾಡಿ ಯಾವ ಕಾರಣಕ್ಕೆ ಅದ್ವೈತಾಚಾರ್ಯರು ಇಲ್ಲಿ ಪ್ರಕಟವಾದ್ರು, ಯಾವ ಕಾರಣಕ್ಕೆ ಚೈತನ್ಯ ಮಹಾಪ್ರಕಟ ಆದ್ರು, ಆ ಒಂದು ಉದ್ದೇಶನ ಈಡೇರಿಸೋದಕ್ಕೆ ನಾವು ಇಲ್ಲಿ ಕೂತಿರೋದು. ನಿಮ್ಮನ್ನ ಈ ಜಗತ್ತಿನಲ್ಲಿ ಅಲ್ಲಿ ಅವನ ರಾಜಕಾರಣಿ ಸೀರೆ ಕೊಡ್ತಾನೆ, ಇನ್ನೊಬ್ಬನೇ ಅವನ ಅಕ್ಕಿ ಕೊಡ್ತಾನೆ, ಇನ್ನೊಬ್ಬನೇ ಅವನ 2,000 ರೂಪಾಯಿ ಕೊಡ್ತಾನೆ, ಅವ್ನು ಸಿದ್ದರಾಮಯ್ಯ ಅವನು ತಿಳಿದಿರೋದು. ಆ ಥರ ಮಾಡೋದಕ್ಕೆಲ್ಲ ನಾವು ಕೂತಿರೋದು.
ಅರ್ಥ ಆಯ್ತಾ? ನಾವು ಮಾತಾಡುವಾಗ ಈ ತರ ವಿಷಯಗಳು ಹೇಳುವಾಗ ನಿಮಗೆ ಖುಷಿ ಪಡಿಸೋದಕ್ಕೆ ಮೆತ್ತಿಗಳದಕ್ಕೆ ಬರಬೇಕು. ನಮ್ಮ ಗುರುಗಳು ಯಾಕೆ ಕಷ್ಟಪಟ್ಟಿದ್ದೆ, ಸ್ವತಃ ಭಗವಂತನಿಗೆ ಬೇಸರ ಆಗಿದ್ದ ನಮ್ಗಳ ಆಚಾರ ವಿಚಾರ ನೋಡಿ ಇವರು ಉದ್ಧಾರ ಇವರೆಲ್ಲ ಸಾಯಿಸ್ಬಿಡೋದು ಒಳ್ಳೇದು. ಸೊ ಆ ಥರ ಸುಂದರವಾದ ಲೀಲೆ ನಡೆದಂಥ ಸ್ಥಳ, ಅಲ್ಲಿಗೆ ನಾವು ದರ್ಶನಕ್ಕೆ ಹೋಗಬೇಕು. ಈ ಸರಿ ವ್ರಜಮಂಡಲ ಪರಿಕ್ರಮ ಕಾರ್ತಿಕ ಮಾಸ ಬರುತ್ತೆ, ಆ ಕಾರ್ತಿಕ ಮಾಸದಲ್ಲಿ ಹೋಗ್ಬೇಕಂತ ಎಲ್ಲರೂ ಇವತ್ತೇ ನಿರ್ಧಾರ ಮಾಡಿ ಜಗನ್ನಾಥನಂತ ಪ್ರಾರ್ಥನೆ ಮಾಡಿ ಜಗನ್ನಾಥ ಖಂಡಿತ ಹೋಗೋದಕ್ಕೆ ವ್ಯವಸ್ಥೆ ಮಾಡಿ. ಅರ್ಥ ಆಯ್ತಾರೆ? ಒಂದು ವಿಷಯ ತಿಳ್ಕೊಳ್ಳಿ, ಈ ಜಗತ್ತಿನಲ್ಲಿ ಯಾರು ನಮ್ಮ ಗಂಡ ಇಲ್ಲ, ಯಾರು ನಮ್ಮ ಹೆಂಡತಿ ಅಲ್ಲ, ಯಾರು ನಮ್ಮ ಅಪ್ಪ ಅಮ್ಮ ಬಂಧು ಬಳಗ ಯಾರು ಇಲ್ಲ. ಅವರೆಲ್ಲ ಅವ್ರವ್ರ ಸಮಯ ಬಂದರೆ ಹೋಗ್ತಾರೆ. ನಾವು ಅವ್ರಿಗೆ ಸೇವೆ ಮಾಡ್ಕೊಂಡಿರ್ಬೇಕು, ಇವರೇ ಸೇವೆ ಮಾಡ್ಕೊಂಡಿರ್ಬೇಕಂದ್ರೆ ಭಗವಂತ ಮಾಡ್ತಾನೆ. ಸ್ಪೆಷಲ್ ಒಂದು ನರಕ ಸೃಷ್ಟಿ ಮಾಡ್ತಾನೆ. ಇಷ್ಟೆಲ್ಲ ಹೇಳಿ ಕೇಳಿ ನೀವು ಇನ್ನೂ ಹಿಂಗೆ ಇದ್ದೀರಾ, ನಿಮ್ಮನ್ನೆಲ್ಲ ರುಬ್ಬಬೇಕಾಗಿ ಹೋಗ್ತೀನಿ ಅಂತ ನಮ್ಮ ಗುರುಗಳು ಹೇಳಿರೋದು. ये बात मैं नहीं बोल रहा हूँ, मेरा गुरुजी बहुत बार कहा करते थे, अभी जो भगवान और हम लोग जो बता रहे हैं ना, सुन लो और सुधर लो, नहीं तो भगवान आपको चक्की जैसे पिसाएंगे। जानते हैं चक्की क्या होता है? चक्की जैसे पिसा देते हैं। कोई भी अनाज होता है ना, उसका रूप जैसे गेहूं है, चावल है, नहीं तो वो जो चना दाल है, वो पिसाने के बाद उसका रूप पता चलता है हमें, वो पूरा पेस्ट हो जाता है। ऐसे भगवान ने हमें पिसा देगा करके हमारे गुरु जी बतलाए। इसलिए सुन लो सुधर लो, नहीं तो चक्की हो जाएगा आप लोग। समझ में आया? हरे कृष्ण। वंदे तं श्रीमद्अद्वैतम् आचार्याद्भुतचेष्टितं यस्य प्रसादे अज्ञोऽपि तत्स्वरूपं निरूपयेत्। जय जय श्री चैतन्य जय नित्यानंद जय अद्वैत चंद्र जय गौर भक्त वृंद। अद्वैत प्रभु का जो करुणा है उनका महिमा बोल रहा है। जिसका प्रसाद मतलब कृपा, जिसका कृपा होने से अज्ञ व्यक्ति, जिसका पढ़ने का समझने का कोई ताकत नहीं है, ऐसा अज्ञ व्यक्ति हो भगवान का या अद्वैत प्रभु का तत्व वर्णन कर सकते हैं, तो वो जी का कृपा हो जाए। अभी हम एक स्थान का नाम बताता हूँ। तो स्थान का नाम है बाबलाड़ी। क्या नाम है हमारे जी? बापलारी। बाबलारी। बापलारी क्या? अरे भाई जो बोलता है हर में ना बोलता है, क्या करूं? वो नवद्वीप का शांतिपुर का निकट है, जहाँ अद्वैत प्रभु वो तुलसी दल से भगवान को प्रार्थना किया था, वो स्थान। हाँ, या शांतिपुर में है। तो शांतिपुर से थोड़ा दूर है, पहले पड़ता है, लेकिन वो शांतिपुर ठीक नहीं है। शांतिपुर से मान लो 2 किलो 2.5 किलोमीटर दूर है। हो सकता है जहाँ अद्वैत प्रभु बैठ के तपस्या किया वहाँ एक मंदिर है, वही वहाँ गया हम। हाँ वहाँ गया है। स्थान का वो शांतिपुर का एरिया में पड़ता है, लेकिन उस स्थान का नाम है बाबलारी। पहले गंगा वहाँ था। हाँ? गंगा वहाँ ही था पहले। हाँ अभी दिखाई नहीं देता। अभी वहाँ से 15 किलोमीटर दूर चल गया होगा। 15 किलोमीटर दूर गंगा जाता था करता है, जैसा गोवर्धन का दान घाटी का वहाँ जमुना था बोलता है पहले। अभी जमुना कहाँ गया पता नहीं। ऐसा नवद्वीप में भी है। तो शांतिपुर में वहाँ रहकर अद्वैत वो सोच रहा है क्या करूँ, क्या करने से वो नंदन आएगा। वो नहीं आएगा तो जगतवासी को प्रेम कौन देगा? प्रेम तो उसका अपना संपद है, वही दे सकता है। हम तो नहीं दे सकता है, हमारा तो नहीं भी है। क्या करूं क्या करूं, ऐसा चिंता करते करते एक श्लोक मन में आया। क्या श्लोक आया गया? तुलसी दल मात्रेण जलस्य चुलकनिवा
विक्रीणीते समाधमानं भक्तिभ्यो भक्तवत्सलः। तुलसी दाल मतलब 2 पत्थर रहेगा, छोटा मंजरी युक्त जो है वो दाल बनता है तुलसी दाल। और इतना करने से जितना पानी आ जाए इसमें, ये चूल्हो पानी का इतना पानी कोई भक्ति करके भगवान का उद्देश्य में अर्पण करे तो भगवान उसका हो जाता है। जब कम से कम कोई तो हाँ वही तो बोला, पानी देगा तो नहीं, पानी देने से नहीं होगा, उसका साथ भक्ति मिलाना चाहिए। हाँ, भक्ति नहीं मिलने से पानी से काम नहीं आएगा। तो अद्वैत प्रभु इतना गंगा पानी में उतर करके और वैसा पानी लेकर और गंगा पानी और महाप्रभु का चिंतन करके कृष्ण का उद्देश्य में तो गंगा में अर्पण करते हैं। लेकिन हमारा जगत का नियम है, पानी जिधर चल रहा है उसके ऊपर में कोई चीज बांस के रहे तो वो उधर चलेगा, निशा दिग में चलेगा। लेकिन यहाँ क्या होता, वो तुलसी जब डाल देता वो जिधर से पानी आ रहा है उधर जाता था, उल्टा चलता था। तो अद्वैत को संदेह हो गया, भाई पानी तुलसी तो दे रहा है, ये तो समुद्र तरफ जाना चाहिए, तो ऊपर तरफ जा रहा है, क्यों कहाँ जा रहा है, कहाँ जा रहा है, ढूंढना चाहिए। ढूंढते 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 देखा वो मायापुर में जा रहा है। और सोची माँ जब नहाने के लिए आता है गंगा में, वो तुलसी जाकर उसका उदर में पकड़, मतलब महाप्रभु आने का स्थान तैयार हो रहा है। समझा? ಸೊ नवद्वीप मायापुर नावेलो परिक्रम होती। आपको कन्नड़ में समझाने से पहले महाराज जी से एक निवेदन कर रहे थे, आप सबके तरफ से जो लोग नवद्वीप परिक्रम में चल रहे इस बार, सब लोग कौन कौन चल रहे हैं, कौन कौन जा रहे हैं परिक्रम में, नवद्वीप परिक्रम में ಯಾರೆಲ್ಲ ಪರಿಕ್ರಮಕ್ಕೆ ಬರ್ತಾ ಇದ್ದೀರಾ, ನಿಮ್ಗಳೆಲ್ಲರ परವಾಗಿ महाराजरನ್ನ ನಾನು ಒಂದು ಆಗ್ರಹ ಮಾಡ್ತಾ ಇದ್ದೀನಿ। महाराज आप लोगों की तरफ से मैं महाराज जी को थोड़ा निवेदन कर रहा हूँ, आग्रह नहीं कर रहा हूँ, निवेदन कर रहा हूँ कि महाराज इस बार हमें शांतिपुर में अपने साथ ले जाएगा। हरि बोल, तो महाराज ಜೊತೆನಲ್ಲಿ ಅಲ್ಲಿ ಹೋಗಿ ಈ ಒಂದು ಲೀಲೆನ ಕೇಳಿದ್ರು। ಏನು ಲೀಲೆ ಅಂತ ಹೇಳಿದ್ರೆ, ಶಾಂತಿಪುರ ಅನ್ನೋ ಒಂದು ಗ್ರಾಮ, ಅಲ್ಲಿ ಒಂದು ಹೆಸರು, ಇನ್ನೊಂದು ಚಿಕ್ಕ ಗ್ರಾಮದ ಹೆಸರು ಏನಂದ್ರೆ, ಯಾರು ನಂಬುತ್ತಾರೆ, ಬಾಬ್ಲಾಹಳ್ಳಿ, ಆ ಊರಿನ ಹೆಸರು। ಅಲ್ಲಿ ಅವರು ಪ್ರತಿ ದಿವಸ ಅಲ್ಲಿ ಇರ್ತಕ್ಕಂಥ ಗಂಗಾ ನದಿಯಲ್ಲಿ ಭಗವಂತನ ಯಾವ ರೀತಿ ಈಗ ಈ ಜಗತ್ತಿನಲ್ಲಿ ಪ್ರಕಟ ಆಗೋದಕ್ಕೆ ಆಗ್ರಹ ಮಾಡಬೇಕಂತ ವಿಚಾರ ಮಾಡ್ತಾ ಇರ್ತಾರೆ। ಅವರು ಒಂದು ಶ್ಲೋಕ ಜ್ಞಾಪಕ ಕೊಡುತ್ತೆ, ಆ ಶ್ಲೋಕನ ಜ್ಞಾಪಿಸ್ಕೊಂಡು ಅವರು ಈ ರೀತಿ ಮಾಡಿದ್ರೆ ಭಗವಂತ ಬರಲೇಬೇಕು ಅನ್ನೋ ಒಂದು ನಿರ್ಧಾರದಿಂದ ಮಾಡ್ತಾರೆ। ಏನಂತ ಹೇಳಿದ್ರೆ, ಯಾರೇ ಆಗಲಿ ಒಂದು ತುಳಸಿ ದಳ, ತುಳಸಿ ಮಂಜರಿ ಅಂತ ಹೇಳಿದ್ರೆ 2 ಎಲೆ ಮಧ್ಯದಲ್ಲಿ ಒಂದು ತುಳಸಿನ ಮೊಗ್ಗಿರುತ್ತೆ, ಹೂವು ಇರುತ್ತೆ, ಅದು ಆಗಷ್ಟೇ ಅರಳಿಕೆ ಶುರು ಆಗ್ತಾ ಇರುತ್ತೆ, ಅದು ಮಂಜರಿ ಅಂತ ಹೇಳಿದ್ರೆ ಅದು ಕೃಷ್ಣನಿಗೆ ತುಂಬ ಪ್ರಿಯವಾದದ್ದು, ಅದು ಕೃಷ್ಣನ ಚರಣಗಳಲ್ಲಿ ಅರ್ಪಣೆಗೆ ಬರುತ್ತೆ। ಅದೇ ತುಳಸಿ ದಳ ಒಂದೇ ಒಂದು ಎಲೆ, ಅದನ್ನು ತಗೊಂಡು ಒಂದು ಅಂಗೈಯಲ್ಲಿ ಗಂಗಾಜಲ ತಗೊಂಡು ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ನೀವು ಭಗವಂತ ಚರಣದಲ್ಲಿ ಅದನ್ನು ನೀವು ಅರ್ಪಣೆ ಮಾಡಿದ್ರೆ, ನಮ್ಮಗಳ ಕೋರಿಕೆ ಏನೇ ಇರಲಿ, ನಮ್ಮಗಳ ಕೋರಿಕೆ ಏನೇ ಇದ್ರು ಅದು 100% ಅದು ಈಡೇರಲೇಬೇಕು, ಈಡೇರಲಿಂದ ಈಡೇರಿದೆ। ಏನು ಪ್ರಾರ್ಥನೆ ಮಾಡ್ಕೊಂಡು ಹರಿಬೋಲ್ ಹೇಳಿದ್ರು ಗೊತ್ತಿಲ್ಲ,
ಇದ್ದವರು ನನ್ನ ಪ್ರಾರ್ಥನೆ ಈಡೇರಲಿ, ಹಾಗೆ ಆಗದಿರಲಿ, ಯಾರು ಬರ್ದೇ ಇರಲಿ, ಇಲ್ಲ ಒಬ್ಬರು ನನ್ನ ಒಳ್ಳೆ ಹೆಂಡತಿ ಸಿಗಲಿ, ಇಲ್ಲ ಇನ್ನೊಬ್ಬರು ಲಗ್ಗೆಯಲ್ಲಿ ನನ್ನೊಂದು ಅಪಾರ್ಟ್ಮೆಂಟ್ ಆಗಲಿ, ಏನೇ ಪ್ರಾರ್ಥನೆ ಮಾಡಿದ್ರು ಖಂಡಿತ ಈಡೇರುತ್ತೆ. ಸೊ ಈ ರೀತಿ ವಿಚಾರ ಮಾಡಿ ಅದ್ವೈತಾಚಾರ್ಯರು ಪ್ರತಿ ದಿವಸ ತುಳಸಿ ದಳ ಅರ್ಪಣೆ ಮಾಡ್ತಾರೆ. ಈಗ ನೀರಿನಲ್ಲಿ ನಾವು ಯಾವುದೇ ಒಂದು ವಸ್ತು ಹಾಕಿದ್ರೆ ಅದು ಯಾವ ಕಡೆ ಹರಿಯುತ್ತೆ, ಯಾವ ಕಡೆ ಹೋಗ್ಬೇಕು, ಯಾವ ಕಡೆ ಹರಿಯುತ್ತೆ ಆ ಕಡೆ ನೀರು ಯಾವ ಕಡೆ ಹರಿತಾ ಇರುತ್ತೆ ಆ ಕಡೆ ಹೋಗ್ಬೇಕು. ಆದರೆ ಇವರು ನೀರಿನಲ್ಲಿ ತುಳಸಿ ದಳ ಹಾಕಿದ್ರೆ ಅದು ಗಂಗೆ ಯಾವ ಕಡೆ ಹರಿತಾ ಇರುತ್ತೆ, ಸಮುದ್ರದ ಕಡೆ ಹರಿಬೇಕು. ಸಮುದ್ರದ ಕಡೆ ಹರಿಯೋದಿಲ್ಲ, ಅದು ವಿಪರೀತವಾದ ದಿಕ್ಕಿನಲ್ಲಿ ಹೋಗ್ತದೆ, ಅಂದರೆ ಉಲ್ಟಾ ಹೋಗ್ತದೆ ತುಳಸಿ ದಳ. ಇವರು ಯೋಚನೆ ಮಾಡ್ತಾರೆ ಅದ್ವೈತಾಚಾರ್ಯ, ಅವ್ರು ಯೋಚನೆ ಮಾಡೋದ್ರಿಂದ ಅದು ಮಹಾವಿಷ್ಣು ಅವ್ರಿಗೆಲ್ಲ ಗೊತ್ತಿರುತ್ತೆ, ಅದು ನಮ್ಗಳ ಸಲುವಾಗಿ ಭಗವಂತನ ಲೀಲೆ. ಅದು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇರುತ್ತೆ ತುಳಸಿ ದಳ, ಪ್ರತಿ ದಿವಸ ನೀರಲ್ಲಿ ಹಾಕಿದ್ರೆ ವಿರುದ್ಧ ದಿಕ್ಕಿನಲ್ಲಿ ಹೋಗಿದಾಗ ಇವರು ಎಲ್ಲಿ ಹೋಗ್ತಾ ಇದೆ ತುಳಸಿ ದಳ ಅಂತ ವಿಚಾರ ಮಾಡಿಕೊಂಡು ಆ ತುಳಸಿ ದಳ ಹಿಂದೆನೇ ಹೋದ್ರೆ ಅದು ಎಲ್ಲಿ ಹೋಗುತ್ತೆ, ಮಾಯಾಪುರದಲ್ಲಿ ಚೈತನ್ಯ ಮಹಾಪ್ರಭುವಿನ ತಾಯಿ ಸಚಿಮಾತ ಪ್ರತಿ ದಿವಸ ಅವರು ಗಂಗಾ ನದಿನಲ್ಲಿ ಸ್ನಾನಕ್ಕೆ ಬರ್ತಾರೆ. ಹಾಗೆಲ್ಲ ಎಲ್ಲರೂ ನದಿಗಳಲ್ಲಿ ಹೋಗಿ ಸ್ನಾನ ಮಾಡ್ತಾರೆ. ಈಗಲೇ ಅಟ್ಯಾಚ್ ಬಾತ್ರೂಮ್ ಕಟ್ಕೊಂಡು ಅಲ್ಲೇ ಗಲೀಜು ನೀರು ಸ್ನಾನ ಮಾಡ್ತಾರೆ. ಗಂಗಾ ನದಿನಲ್ಲಿ ಹೋಗಿ ಅವರು ಪ್ರತಿನಿತ್ಯ ಸ್ನಾನ ಮಾಡ್ತಾರೆ. ಅವ್ರು ಪ್ರತಿನಿತ್ಯ ಅಲ್ಲಿ ಹೋಗಿ ಸ್ನಾನಕ್ಕೆ ಬಂದಾಗ ಸಚಿಮಾತ ಈ ತುಳಸಿ ದಳ ಹೋಗಿ ಅವರ ಹೊಟ್ಟೆಗೆ ಅಂದರೆ ಗರ್ಭಕ್ಕೆ ಅದು ಸ್ಪರ್ಶ ಮಾಡ್ತಾರೆ. ಆಗ ಅದ್ವೈತಾಚಾರ್ಯ ಗೊತ್ತಾಗ, ಓ ಇಲ್ಲೇ महाप्रभु का अवतार हुआ। तो महाप्रभु जब अवतार हुआ और चलना खिलना शुरू कर दिया, अद्वैत प्रभु हर दिन गीता पढ़ते हैं और सबको समझाते हैं, लेकिन सबको समझाने का पहले वो अपना पहले पढ़ लेता है, उसका बाद सबको समझाता है। तो एक दिन पढ़ते पढ़ते एक गीता का श्लोक का उसका संदेह आया, ये कैसा हो सकता है, कैसा हो सकता है, ठीक से अर्थ मन में बुद्धि में आया नहीं। तब खाना पीना छोड़ दिया, बोले इस श्लोक हम जब सोच नहीं सकते हैं तो खाना पीना क्यों करें, ऐसा खाना पीना नहीं करके सो गया। उस समय महाप्रभु 5-6 साल का उम्र है, स्वप्न में आ गया, बोले आचार्य तुम खाना पीना छोड़ के क्यों सोआ है, तो देखते ही तो निमय आ गया। बोले हम उसका अर्थ तो समझ में नहीं आया, इसलिए बोला अर्थ हम बोल देता है। तो चैतन्य महाप्रभु बच्चे जो है बच्चे रूप से उसका अर्थ बोल दिया, और वो श्लोक भी महाप्रभु बोला था, हम वो श्लोक बोलेगा, वो जिसका कंठस्थ है ना वो बोल दीजिए, हम सुनकर हमारा भी खुश हो जाए। गीता का श्लोक है। हम लोग तो खाना पीना सब करते हैं, भगवान हम लोग के लिए इतना व्यवस्था किया, हम लोग को भगवान के लिए कम से कम गीता का श्लोक तो कुछ मुखस्त रहना चाहिए, हाँ भगवान खुश हो जाए। वो श्लोक है सर्वत पाणिपादंतम सर्वत शिशिरोमुखं सर्वत श्रुतिमादलोके सर्वमावृत तिष्ठति। पानी मतलब चक्र प्राणी, एक शब्द है ना, चक्र प्राणी मतलब क्या है, जिसका हाथ में चक्र है वो है चक्र प्राणी। तो पानी मतलब हाथ हो गया, तो सर्वत पानी माने हमारा हाथ हर जगह में है, भगवान कृष्ण बोल रहा है। तुम लोग को कोई चिंता नहीं है, हम तो है हर जगह में, हमारा हाथ है सबको पकड़ करके रख। पानी मतलब पार, हमारा पैर हर जगह में है, हाँ। और सर्वत ऑक्सी आँख, हम सब कुछ देखता है, ऐसा चिंता मत करो। हम लोग कभी कभी करता है, हम भी करता है, दरवाजा बंद करके चुप चुप करके कुछ एक काम करता है, सोचता है कोई तो देखा नहीं, अच्छा हुआ बुरा हो करता है कभी कभी, लेकिन ये पता नहीं है भगवान बोल के रखा है हम सब देख रहा हूँ, भगवान सब देखते हैं।
ऐसा है महाभारत में नरक वर्णना में वहाँ लिखा है, हमारे लिए बहुत आदमी साक्षी है, हम यहाँ छुपा करके कुछ करे, वहाँ जमराज जब पूछ गए तुम ये किया था, तो हम सोचेगा कोई तो देखा नहीं, नहीं हम नहीं किया। बोले अच्छा साक्षी चाहिए, तो साक्षी बुलाते हैं। तो हम बोला कोई देखा नहीं, कौन बोलेगा साक्षी? बोला अच्छा पहले पृथ्वी देवी को बुलाता है, बोले ये साल में रात एक में ये काम किया था। बोला हाँ वो तो हमारे को खड़ा होकर किया। हाँ पृथ्वी छोड़ के हम कर सकते हैं कोई काम? तो पृथ्वी देवी देख रहे हैं। हाँ उसका बाद पवन देव आ जाता है, तो जमराज पूछा तुमने देखा? बोले अरे भाई हम तो उसको अंदर में घुसता है और निकालता है। हाँ वो क्या करता है हम तो सब देखते हैं, हम देखा कर किया ये काम। हाँ इसका बाद अग्निदेव को बुलाता है। अग्निदेव बोला हम तो उसका शरीर में हर जगह है इसलिए गर्म है, मर जाने से ठंडी हो जाती है शरीर, तो अग्निदेव है इसलिए गर्म है, तो अग्निदेव साक्षी होता है, हम सब देखते हैं। तो चंद्र सूर्य वो दोनों साक्षी है, वो सब देखते हैं। रात दिन इसको देवता है, ये लोग आ जाता है तो बहुत साक्ष्य हो जाता है। लास्ट फिनिशिंग परमात्मा बोलता है भाई हम तो तुम्हारा साथ है, क्यों झूठ बोल रहा है? तो इसलिए भगवान बोलता है सावधान में रहो। कृष्ण बोल रहा है सर्वतो अक्षिमर, हमारा आंख हर जगह में है। महाभारत में कहाँ है हमारे? शांति करो, शांति। तो इसलिए हम लोग का ये सावधान में रहना चाहिए। ये श्लोक लिए वो हमारा अद्वैत मूल का चिंता हुआ, अरे भगवान सब देख रहा है, सब कर रहा है। तो भगवान हाँ सर्वत्र श्रुति मत लोके, मेरा कान और कुछ सुनता है, तुम कितना हरिनाम करता है, कितना होरी छोड़ के दूसरे बात बोलता है, वो तो हमारा कान सुन लेता है। हाँ होरी बोलता है कितना बार, हाँ दिवस रजनी आबोल ताबोल पचालो पारिते पारो, ताहार भीतरे कखनो कहना कि गोविंद बोलते नर महाजन्म लिखा। दिन में कितना बात बोलता है, सुबह से सोने का टाइम तक होरी कितना बार बोलता है। हाँ ये भी हिसाब है, ये भी भगवान सुन रहा है। हाँ और सार्वमावृत तिष्ठति, हम सबको पकड़ करके रखा है, हम जिसको छोड़ देगा बोलो हरि हरि बोल, हरि हो जाएगा। क्या बोलता है राम नाम सत्य है। हाँ तो भगवान छोड़ देगा तो क्या हो जाए, राम नाम सत्य हो जाएगा। तो इसलिए ये श्लोक भगवान जब अद्वैत को सुनाया और तो बोल दिया, और बोल के बोला तुम उठ करके खा पी लो, हम चल रहा हूँ। अद्वैत प्रभु नींद टूट गया, उठा, बोला अरे निमाई, पहले तो आता था उसको वहाँ उसका भाई का साथ, तो बोले बच्चा निमाई देखने का बहुत सुंदर है, बात तो मीठा मीठा है। अभी जान गया ये तो हमारा आराधना का फल आ गया, तो अद्वैत प्रभु का बड़ा आनंद आ गया। बोलो श्री सच्चिदानंद जोर से। सच्चिदानंद का बाद क्या शब्द है? बहुत सुंदर हुआ। और एक बार बोलो श्री सच्चिदानंद जय श्री अद्वैत प्रभु की। तो ಒಂದು ದಿವಸ ಅದ್ವೈತಾಚಾರ್ಯರು ಪ್ರತಿ ದಿವಸ ಅವ್ರಿಗೆ ಭಗವದ್ಗೀತೆನ ಅವರು ಯಾವಾಗಲೂ ಓದ್ಬಿಟ್ಟು ಎಲ್ರಿಗೂ ಅದನ್ನ ತಿಳಿಸ್ಕೊಡ್ತಾ ಇರ್ತಾರೆ. ಅವರು ಓದಿ ಅದನ್ನ ಅರ್ಥ ಮಾಡ್ಕೊಂಡು ಆಮೇಲೆ ಎಲ್ರಿಗೂ ಅದನ್ನ ಉಪದೇಶ ಮಾಡೋದು. ಈ ರೀತಿ ಇರೋ ಒಂದು ದಿವಸ ಅವರು ಭಗವದ್ಗೀತೆ ಶ್ಲೋಕ ಓದ್ತಾ ಇರುವಾಗ ಅವರಿಗೆ ಒಂದು ಶ್ಲೋಕ अर्थ आगोदिल्ला यारिगे महाराज जी इसमें अद्वैताचार्य को ये श्लोक क्यों समझ में नहीं है, इसमें ऐसा क्या विचार? हम लोग को शिक्षा देने के लिए ಯಾವ ರೀತಿ ನಾವು ಶಾಸ್ತ್ರ ಅಧ್ಯಯನ ಮಾಡಬೇಕಂತ ನಮಗೆ ಶಿಕ್ಷಾ ಕೊಡೋದಕ್ಕೆ, ಅಂದರೆ ನಮಗೆ ಒಳಗೆ ತಿಳಿಸ್ಕೊಡ್ಲಿಕ್ಕೆ. ನಾವು ನೆಟ್ಟಿಗೆ 4 ಅಕ್ಷರ ಓದಿದ್ವಿ, ಅಷ್ಟಾಗಿ ನಾವು ಪ್ರವಾಸ ಮಾಡೋಣ. इसमें ये शिक्षा है तुम अच्छा से
अपना हृदय में करो, उसका अर्थ समझ में आ जाए, काम नहीं करो, उसका बाद दूसरे करो। जन्म सार्थक करी करो बाद में करो ಪರೋಪಕಾರ. हाँ ಅಂದರೆ ಮೊದಲು ನಾವು ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ. ಅದನ್ನು ನಮ್ಮ ಜೀವನಗಳಲ್ಲಿ ಅಳವಡಿಸ್ಕೊಂಡಾಗಲೇ ನಮಗೆ ಅದನ್ನು ಬೇರೆಯವರಿಗೆ ತಿಳಿಸ್ಲಿಕ್ಕೆ ನಮ್ಮಲ್ಲಿ ಯೋಗ್ಯತೆ ಇದೆ. ಈ ಒಂದು ವಿಚಾರನ ತಿಳಿಸೋದಕ್ಕೆ ಸ್ವತಃ ಅದ್ವೈತಾಚಾರ್ಯರು ಪ್ರತಿನಿತ್ಯ ಭಗವದ್ಗೀತೆ ಅವ್ರು ಚೆನ್ನಾಗಿ ಅಧ್ಯಯನ ಮಾಡಿ ಅದನ್ನು ಅರ್ಥ ಮಾಡಿಕೊಂಡು ಆಮೇಲೆ ಅದನ್ನು ಬೇರೆಯವ್ರಿಗೆ ಉಪದೇಶ ಮಾಡೋದು. ನಾವು ಏನೂ ತಿಳ್ಕೊಳ್ಳೋದಿಲ್ಲ, ಸುಮ್ಮನೆ ಎಲ್ರಿಗೂ ಉಪದೇಶ ಮಾಡೋಕೆ ಹೋಗ್ತಾ ಇರ್ತೀವಿ. ಸೊ ಅದ್ವೈತಾಚಾರ್ಯರಿಗೆ ಈ ಶ್ಲೋಕ ಒಂದು ಅರ್ಥ ಆಗಲಿಲ್ಲ. ಯಾವುದು ಈ ಶ್ಲೋಕ ಅಂದರೆ ಭಗವದ್ಗೀತೆಯ 13ನೇ ಅಧ್ಯಾಯದಲ್ಲಿ ಬರುತ್ತೆ ಈ ಶ್ಲೋಕ. ಸರ್ವತಃ ಪಾಣಿ ಪದಂ ತತ್ ಸರ್ವತೋ ಶಿಹಿ ಕ್ಷಿರೋ ಮುಖಂ. ಇದು ಭಗವದ್ಗೀತೆಯ 13ನೇ ಅಧ್ಯಾಯದಲ್ಲಿ 14ನೇ ಶ್ಲೋಕ. ಇದರಲ್ಲಿ ಅರ್ಥ ಆಗದೇ ಇರತಕ್ಕಂಥದ್ದು ಏನಿದೆ ಅಂತ ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತಿದೆ. ಎಲ್ಲ ಕಡೆ ಭಗವಂತನ ದೃಷ್ಟಿ ಇದೆ, ಎಲ್ಲ ಕಡೆ ಭಗವಂತನ ಪ್ರತಿಯೊಂದು ಭಗವಂತನಲ್ಲೇ ಅಡಗಿದೆ. ಸೊ ಇದರಲ್ಲಿ ಅರ್ಥ ಆಗ್ತಿರೋದು ಏನಿದೆ ಅಂತ ನಾನು ಮಹಾರಾಜರಿಗೆ ನಮ್ಮಗಳಿಗೆ ಶಿಕ್ಷಣ ಕೊಡೋದಕ್ಕೆ ಅದ್ವೈತಾಚಾರ್ಯ ಹೇಳಿದ್ದೆ. ಏನು ಶಿಕ್ಷಣ ಕೊಡೋದಕ್ಕೆ ಅವ್ರಿಗೆ ಈ ಶ್ಲೋಕ ಅರ್ಥ ಆಗಲಿಲ್ಲ. ಈ ಶ್ಲೋಕ ಅರ್ಥ ಆಗಿದ್ದಾಗ ಅವರು ತುಂಬ ವಿಚಲಿತರಾದರು. ಈ ಶ್ಲೋಕನೇ ಅರ್ಥ ಆಗಲಿಲ್ಲ, ಮತ್ತು ನಾನು ಯಾವ ರೀತಿ ಊಟ ಮಾಡೋದಕ್ಕೆ ಸಾಧ್ಯ, ಯಾವ ರೀತಿ ನೀರು ಕುಡಿಯೋದಕ್ಕೆ ಸಾಧ್ಯ ಅಂತ ಶ್ಲೋಕ ಅರ್ಥ ಆಗದಿರೋದಕ್ಕೆ ಊಟ ನೀರು ಎಲ್ಲ ಬಿಟ್ಬಿಟ್ಟು ನಿದ್ರೆನೂ ಮಾಡಿದೆ. ಹಾಗೆ ಕೂತಿದ್ದು ನಿದ್ರೆ ಬಂತು. ನಿದ್ರೆ ಬಂದು ಕನಸಿನಲ್ಲಿ ಚೈತನ್ಯ ಮಹಾಪ್ರಭು ಅದು ಆಲ್ರೆಡಿ ಅಲ್ಲಿ ಆವಿರ್ಭಾವ ಆಗಿದೆ. ಅವರು ಒಂದು ಚಿಕ್ಕ ಬಾಲಕನ ರೂಪದಲ್ಲಿ ಕನಸಿನಲ್ಲಿ ಅವರಿಗೆ ಬಂದು ಹೇಳ್ತಾರೆ. ಈ ಶ್ಲೋಕದ ಅರ್ಥ ಅವರಿಗೆ ಸಂಪೂರ್ಣವಾಗಿ ಬಿಡಿಸಿ ಹೇಳ್ತಾರೆ. ಮಹಾರಾಜ್ ಹೇಳ್ತಿದ್ರು ಮಹಾಭಾರತದ ಶಾಂತಿ ಪರ್ವದಲ್ಲಿ ಈ ಒಂದು ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಉಲ್ಲೇಖ ಇದೆ. ಏನಂದರೆ ನಾವುಗಳು ಯಾರೇ ಆಗಲಿ, ಯಾರಿಗೆ ಏನೇ ಮೋಸ ಮಾಡಿದ್ರು, ಯಾರಿಗೆ ಏನೇ ನಾವು ಅಪಚಾರ ಮಾಡಿದ್ರು, ಯಾವುದೇ ಪಾಪ ಮಾಡಿದ್ರು ನಾವೇನು ಅಂದ್ಕೊಳ್ತೀವಿ, ಯಾರು ನೋಡಲಿಲ್ಲ, ಯಾರಿಗೂ ಗೊತ್ತಾಗಲಿಲ್ಲ, ಯಾರು ಕಾಣಿಸ್ಲಿಲ್ಲ, ನಾನು ತುಂಬ ಬುದ್ಧಿವಂತಿಕೆಯಿಂದ ಯಾರಿಗೂ ಗೊತ್ತಾಗ್ತಿರೋ ಹಾಗೆ ಈ ಕೆಲಸ ಮಾಡಿದ್ದೀನಿ ಅಂತ. ನೀವೆಲ್ಲೂ ಏನು ಮಾಡೋಕ್ಕಾಗಲ್ಲ. ನಮಗೆ ಒಂದು ಎಚ್ಚರ ಆಗಬೇಕು, ಜಗತ್ತಿನ ಈ ಒಂದು ಸೃಷ್ಟಿನಲ್ಲಿ ಭಗವಂತನ ಈ ಸೃಷ್ಟಿಯಾದ ಈ ಜಗತ್ತಿನಲ್ಲಿ ಪ್ರತಿಯೊಂದು ಭಗವಂತನ ಅಧೀನದಲ್ಲಿ ಇದೆ. ನಾವೆಲ್ಲರೂ ಭಗವಂತನ ಏನು ಹೇಳ್ತಾರೆ ದೃಷ್ಟಿನಲ್ಲೇ ಇದ್ದೀವಿ. ನಾವು ಯಾರು ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಮೋಸ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಭಗವಂತನ ದೃಷ್ಟಿ ಎಲ್ಲ ಕಡೆ ಇದೆ. ಅದೇ ಈ ಶ್ಲೋಕದ ಅರ್ಥ. ಸೊ ಅದು ಮಹಾಭಾರತದ ಶಾಂತಿ ಪರ್ವದಲ್ಲಿ ಏನಂತ ಹೇಳಿದ್ರೆ, ಒಬ್ಬ ತಪ್ಪು ಮಾಡಿರೋನು ಅಲ್ಲಿ ನರಕದಲ್ಲಿ ಬಂದಾಗ ಅವನು ವಿಚಾರಣೆ ಆಗೋವಾಗ ಅವನೇನಾದರೂ ಯಮಧರ್ಮರಾಜನ ಹತ್ರ ಇಲ್ಲ ನಾನು ಈ ರೀತಿ ತಪ್ಪು ಮಾಡಿಲ್ಲ, ನಮ್ಮದು ಅಲ್ಲಿ ಜಾತಕ ತೆಗಿತಾರೆ, ನಮ್ಮದು ಕುಂಡಲಿ ಅಲ್ಲಿ ಓಪನ್ ಆಗುತ್ತೆ. ಇಲ್ಲಿ ತೆಗಿಯೋ ಕುಂಡಲಿ ಬೇರೆ, ಇಲ್ಲಿ ತೆಗಿಯೋ ಜಾತಕ ಬೇರೆ. ನಮ್ಮದು ಇಲ್ಲಿ ಯಾರ ಜೊತೆ ನೀವು ಮದುವೆ ಆಗಬೇಕು, ಯಾವಾಗ ಹೋಗ್ತಿದ್ರೆ, ಯಾವಾಗ ಕೆಲಸ ಆಗುತ್ತೆ, ಯಾವಾಗ ಆಸ್ತಿ ಬರ್ತಿದೆ, ಯಾವಾಗ ನೀವು ಹಾಸ್ಪಿಟಲ್ಗೆ ಹೋಗ್ತೀರಾ, ಯಾವಾಗ ಸಾಯ್ತೀರಂತ ಎಲ್ಲ ಕುಂಡ್ಲಿ ಬರ್ತಿಟ್ಟಿರ್ತಾರೆ, ಅದು ಬೇರೆ. ಅಲ್ಲಿ ನಮ್ಮ ಕುಂಡ್ಲಿ ಇನ್ನೊಂದು ಸ್ಪೆಷಲ್ ಕುಂಡ್ಲಿ. ನೀವು ಯಾವಾಗ ಏನೇನು ಮಾಡ್ಬಿಟ್ಟು ಬಂದಿದೆ ಅಂತ ಎಲ್ಲ ಬಯೋಡೇಟಾ ತೆಗಿತಾರೆ. ಅರ್ಥ ಆಯ್ತಾ? ಯಾರ ಹತ್ರ ನೀವು ಮೋಸ ಮಾಡೋಕ್ಕೆಲ್ಲ ಸುಳ್ಳು ಹೇಳೋಕ್ಕಾಗಲ್ಲ. ಒಂದು ವೇಳೆ ನಾವು ಅಲ್ಲಿ ನಮ್ಮ ಬುದ್ಧಿವಂತಿಕೆ ಉಪಯೋಗಿಸಿ ನಾನು ಮಾಡಿಲ್ಲ ಅಂತ ಯಮಧರ್ಮರಾಜನ ಹತ್ರ ಹೇಳಿದ್ರೆ, ಯಮಧರ್ಮರಾಜ ಮೊದಲು ಸಾಕ್ಷಿ ಕರೀತಾರೆ. ಯಾರನ್ನು ಕರೀತಾರೆ? ಪೃಥ್ವಿ ದೇವಿನ ಕರೀತಾರೆ. ಅವರು ಇವು ನನ್ನ ಮೇಲೆ ನಿಂತ್ಕೊಂಡು ಇದೆಲ್ಲ ಮಾಡಿದ್ರು. ನೆಕ್ಸ್ಟ್ ಕರೀತಾರೆ ವಾಯುದೇವರು, ಅಲ್ಲ ನೀರುದೇವರು, ವರುಣದೇವರು. ಅವ್ರನ್ನ ಕರೆದು ಅವರು ಇವನ್ ಶರೀರದ ಒಳಗಡೆ ಇಲ್ಲ, ವಾಯುವಿನ ಕರೆದು ಇವನ್ ಶರೀರದ ಒಳಗಡೆ ಆಚೆ ಕಡೆ 24 ಗಂಟೆ ನಾನು ಹೋಗಿ ಬಂದರೆ ಇವನು ಜೀವಂತವಾಗಿರೋದು. ಅಗ್ನಿದೇವ್ರು ಕರೀತಾರೆ, ನಾನು ಇವನ್ ಶರೀರ ಒಳಗಡೆ ಇದ್ದರೇನೆ ಇವನ್ ಶರೀರ ಬಿಸಿಯಾಗಿ ಜೀವಂತವಾಗಿರೋದು, ನಾನು ಹೋಗಿದ ತಕ್ಷಣ ಇವನು ಇದಾಗ್ಬಿಡ್ಬೇಕು. ಸೊ ಈ ಥರ ಎಲ್ಲ ಸಾಕ್ಷಿಗಳನ್ನ ಕರೀತಾರೆ. ಕಟ್ಟ ಕಡೆ ಪರಮಾತ್ಮನೇ ಹೇಳ್ತೇನೆ, ಇದೆಲ್ಲ ಪಕ್ಕಕ್ಕಿಟ್ಟು ನಾನೇ ನೀನು ಒಳಗಡೆ ಇದ್ದೀನಿ, ನೀನು ಯಾರಿಗೂ ಮೋಸ ಮಾಡ್ತೀನಿ. ಸೊ ಹಾಗಾಗಿ ನಾವು ಯಾರಿಗೂ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ ಈ ಜಗತ್ತಿನಲ್ಲಿ. ಸೊ ಈ ರೀತಿಯಾಗಿ ಎಲ್ಲ ಬಿಡಿಸಿ ಹೇಳಿದ ಮೇಲೆ ಅದ್ವೈತಾಚಾರ್ಯ ವಿಚಾರ ಮಾಡುತ್ತೆ. ಸಾಕ್ಷಾತ್ ಭಗವಂತ ಚೈತನ್ಯ ಮಹಾಪ್ರಭುನೇ
ಈ ರೀತಿ ಬಂದರೆ ನನಗೆ ತಿಳಿಸ್ಬೇಕು. ಸೊ ನಾವು ಯಾವ ರೀತಿ ವ್ಯವಹರಿಸಬೇಕು, ಯಾವ ರೀತಿ ನಾವು ಭಕ್ತಿ ಮಾಡಬೇಕು ಅನ್ನೋದು ಈ ಶ್ಲೋಕದಲ್ಲಿ ಮತ್ತು ಅದ್ವೈತಾಚಾರ್ಯ ರೀತಿಯಲ್ಲಿ ಅನ್ನೋದು ನಮಗೆ ಸ್ಪಷ್ಟವಾಗಿ तो भाई ला कहता पर्यंत होगा कितना टाइम होगा प्रभु जी? हो गए मगर हो गया और 2 लाइन सुन लो। ठीक है। जगद मंगलाद्वैत मंगल गुणधाम मंगल चरित्र सदा मंगल जरनाम। मंगल शब्द का अर्थ है तत्वपाश क्या है? अद्वैत प्रभु महाविष्णु तिनी आचार्य, अभी बांग्ला बोलता है सुन लो, ये चैतन्य महाप्रभु का भाषा है। विष्णुर आचरण कीर्तित सत्ताय मंगलमय, ताहार मंगलमयी लीला। अद्वैत प्रभु जो कुछ करता है वो लीला ही बोला जाता है, क्यों? वो भगवान है तो उस लीला से मंगलमय है। और हर कुछ उनका दर्शन में जो आता है वो सब मंगलमय है। कोई जीव उसका सामान में गिर जाए तो उसका मंगल हो जाएगा। हाँ, इसलिए वो शांतिपुर बाबलारी जाना चाहिए मंगल होने के लिए। और जिन्हीं जावतीय मंगल राकर जितना प्रकार मंगल है जगत में, मंगलम भगवान विष्णु मंगलम मधुसूदनम मंगल ऋषिकेशयाम मंगल आयतन हरि। ये मंगलमय श्री अद्वैत प्रभु के चरण में हम लोग का करोड़ करोड़ प्रणाम है। हम लोग का प्रति शुभ दृष्टि करे। अद्वैत प्रभु जिसलिए महाप्रभु को ले आया था, और एक दिन महाप्रभु ने पूछा, जब महाप्रभु का बड़ा प्रकाश है, सबको बोला, है तुम क्या चाहता है, तुम क्या चाहता है, हम वर देगा सबको, मांग लो। अद्वैत प्रभु को बोला, तुम क्या चाहता है? बोले प्रभु जी हम तो आपको जिस लिए बुलाया। बोला अरे खुल के बोलो किस लिए बुलाया? बोला सब जीव में कृष्ण प्रेम दान कीजिएगा। तो महाप्रभु बोला है तटस्थ, हम सबको कृष्ण प्रेम देगा। लेकिन उस समय जो लोग था पृथ्वी में सबको तो प्रेम मिल गया, हम लोग तो परवर्ती काल में आया। तो आज हम लोग अद्वैत प्रभु का पास प्रार्थना करें। आप भी फिर एक बार महाप्रभु का पास प्रार्थना कीजिए। जो लोग आपको आविर्भाव तिथि पालन करेगा उसका भी कृष्ण प्रेम हृदय में संचारित हो जाए। ये बोल करके अद्वैत प्रभु चरण के करोड़ करोड़ प्रणाम करके हमारा कथा विश्राम करा हूँ। बोलो श्री अद्वैत प्रभु की जय, सच्चिदानंद गौर हरि की अद्वैत सप्तमी की अद्वैत सप्तमी पालनकारी भक्त वृंद की अनुष्ठानकारी जय तो देना पड़ता है, इसलिए सभी थोड़ा जोर से बोलो उमा शंकर प्रभु की जय, गौर प्रेमानंदे। इतना सुंदर से अद्वैताचार्य के बारे में हमें सुनाया श्रील भक्तिवेदांत जनार्दन गोस्वामी ने। अगर महाराज ऐसे नहीं सुनाया होता तो व्यवस्था तो कर सकते हैं, लेकिन ऐसा महाराज लोग आके हमें नहीं सुनाया तो क्या होता? सब पूरा पानी में चले जाएगा। तो इसलिए बोलो श्रील भक्तिवेदांत जनार्दन गोस्वामी महाराज की जय। श्रील भक्तिवेदांत जनार्दन गोस्वामी महाराज की ಈಗ ಮಹಾರಾಜರು ಹೇಳ್ತಾ ಇದ್ದೀವಿ ಅದ್ವೈತಾಚಾರ್ಯ ರೀತಿಯಲ್ಲಿ ಲೀಲೆ ಮಾಡುವಾಗ ಅವ್ರು ಏನೇ ಮಾಡಿದ್ರು ಎಲ್ಲ ಮಂಗಳಮಯವಾದದ್ದು. ಯಾತಕ್ಕಾಗಿ ಮಂಗಳಮಯವಾದದ್ದು ಮತ್ತು ಯಾತಕ್ಕಾಗಿ ಲೀಲೆ ಅಂತ ಹೇಳಿದ್ರೆ ಅವ್ರು ಸ್ವತಃ ಭಗವಂತ ಮಹಾವಿಷ್ಣುವಿನ ಅವತಾರ तैयार जल्दी जल्दी तैयार करो आरती का हो गया 2:30 बज जाएगा। तो
ಅವ್ರು ಏನೇ ಮಾಡಿದ್ರು ಲೀಲೆ ಆಗುತ್ತೆ ಮತ್ತೆ ಮಂಗಳಮಯವಾಗುತ್ತೆ. ಸೊ ಆ ರೀತಿಯಾಗಿ ಅದ್ವೈತಾಚಾರ್ಯರು ಈ ಜಗತ್ತಿನಲ್ಲಿ ಮಹಾಪ್ರಭುಗಳ ಆವಿರ್ಭಾವಕ್ಕೆ ಕಾರಣಕರ್ತರಾಗಿ ಅವರ ಸಲುವಾಗಿ ನಾವು ಏನೇ ಮಾಡಿದ್ರು ಸಹ ಅದು ಎಲ್ಲ ಮಂಗಳಮಯ ಆಗುತ್ತೆ. ಒಮ್ಮೆ ಇದೇ ರೀತಿಯಾಗಿ ಚೈತನ್ಯ ಮಹಾಪ್ರಭುಗಳು ಲೀಲೆ ಮಾಡುವಾಗ ಅದ್ವೈತ ಎಲ್ಲರೂ ಅಲ್ಲೆಲ್ಲ ಮಹಾಪ್ರಭುಗಳ ಪಾರ್ಷದರು, ಅಂದರೆ ಮಹಾಪ್ರಭುಗಳ ಈ ಲೀಲೆಗೆ ಪೂರಕವಾಗಿ ಯಾರ್ಯಾರು ಏನೇನೋ ಲೀಲೆಗಳು ಮಾಡಬೇಕು ಅವರೆಲ್ಲರೂ ಯಾರ್ಯಾರು ಪ್ರಕಟವಾಗಿದ್ದರು ಅವರೆಲ್ಲರೂ ಪಾರ್ಷದರು ಅಂತಾರೆ. ಸೊ ಅವರೆಲ್ಲರೂ ಒಮ್ಮೆ ಮಹಾಪ್ರಭುಗಳ ಜೊತೆನಲ್ಲಿರೋ ಮಹಾಪ್ರಭುಗಳು ಹೇಳ್ತಾರೆ, ಇವತ್ತು ನಾನು ನಿಮ್ಗಳಿಗೆಲ್ರಿಗೂ ಏನೇನೋ ವರ ಬೇಕು ಕೇಳಿ ನಾನೆಲ್ಲ ನಿಮಗೆ ಅದನ್ನ ದಯಪಾಲಿಸ್ತೀನಿ. ಸೊ ಎಲ್ಲರೂ ಅವ್ರವ್ರು ಬೇಕಾಗಿದ್ದು ಕೇಳ್ಕೊಳ್ತಾರೆ. ಅದ್ವೈತಾಚಾರ್ಯರಿಗೆ ಏನು ಕೇಳ್ತಾರೆ, ನೀವು ಯಾವ ಕಾರಣಕ್ಕೆ ಈ ಜಗತ್ತಿನಲ್ಲಿ ಪ್ರಕಟವಾಗಿದ್ದೀರಾ ಅಂದರೆ ಕೃಷ್ಣ ಪ್ರೇಮ ಕರುಣಿಸಲಿಕ್ಕೆ ಈ ಜಗತ್ತಿನ ಜೀವಿಗಳಿಗೆ. ಸೊ ಆ ಕೃಷ್ಣ ಪ್ರೇಮನ ದಯವಿಟ್ಟು ಕೃಷ್ಣ ಪ್ರೇಮ ಅಂತ ಅಂದ್ರೆ ಏನಂತ ಹೇಳಿದ್ದೀನಿ ಆಗಲೇ, ನಮ್ಮಗಳಿಗೆ ಭಕ್ತಿ ಅಂದ್ರೆ ನಾವೇನೋ ವೈಕುಂಠಕ್ಕೆ ಹೋಗ್ಬಿಡ್ತೀವಿ ಅಷ್ಟೇನೆ ಸರಿ. ಅಂದ್ರೆ ವೈಕುಂಠದಲ್ಲಿ ಹೋಗಿ ಏನು ಮಾಡ್ತೀವಿ, ಅಲ್ಲೆಲ್ಲೋ ಒಂದು ಕಡೆ ಯಾವುದೋ ಒಂದು ಕೆಲಸ ಸಿಕ್ಕಿದ್ರಾಯ್ತು, ಯಾರೋ ಒಬ್ಬರು ಮದುವೆ ಆಯ್ತಾಯ್ತು, ಹೆಂಗೊಂದು ಜೀವನ ಮಾಡಿದ್ರಾಯ್ತು, ಆ ರೀತಿ ಜೀವನ ಬೇರೆ ಹೌದಲ್ವ. ಓದ್ಬಿಟ್ಟು ಏನು ಮಾಡ್ತೀವಿ ಅಂದರೆ ಓದಿಲ್ಲ ಅಂದ್ರೆ ಏನಾಯ್ತದೆ, ಯಾವುದೋ ಒಂದು ಕೆಲಸ ಸಿಗುತ್ತೆ, ಕೂಲಿ ಕೆಲಸ ಮಾಡ್ತೀವಿ, ಯಾರೋ ಒಬ್ಬಳು ಸಿಗ್ತಾಳೆ, ಮದುವೆ ಆಗ್ತೀವಿ, ಜೀವನ ಆಗುತ್ತೆ. ಆ ಥರ ಅಲ್ಲ, ಒಂದು ಗುರಿ ಇರಬೇಕು ಸ್ಪಷ್ಟವಾಗಿ. ಸೊ ಆ ರೀತಿ ನಮಗೆ ಸ್ಪಷ್ಟವಾದ ಗುರಿ ಏನಂದ್ರೆ ಈ ಸಂಪ್ರದಾಯದ ಒಂದು ಇವತ್ತು ಎಷ್ಟು ಜನಕ್ಕೆ ಅದ್ವೈತಾಚಾರ್ಯ ಸಪ್ತಮಿ ಅಂತ ಯಾರು ಗೊತ್ತಿದೆ ಆಚೆ ಕಡೆ ಇರೋ ಪ್ರಪಂಚಿಕ ಜನದಲ್ಲಿ, ಆಚೆ ಕಡೆ ಇರೋ ಜನಗಳಿಗೆ ಯಾರಿಗೆ ಗೊತ್ತಿದೆಯಾ ಇವತ್ತು ಅದ್ವೈತ ಸಪ್ತಮಿ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಇಲ್ಲಿ ಕೂತಿದ್ದೀವಲ್ಲ, ಕೂತು ನಾವು ಕೇಳ್ತಾ ಇದ್ದೀವಲ್ಲ, ಕೇಳಿ ಅವರ ಲೀಲೆಗಳು ಶ್ರವಣ ಮಾಡಿದ್ವಿ, ಸುಮ್ಮನೆ ಶ್ರವಣ ಮಾಡಿಲ್ಲ, ಇಂಥ ಶುದ್ಧ ಭಕ್ತರಿಂದ ಶ್ರವಣ ಮಾಡಿದ್ವಿ. ಅದು ನಮ್ಮ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ, ಮತ್ತೆ ನಮಗೆ ಈ ಶ್ರವಣದಿಂದ ಎಷ್ಟು ಸುಕೃತಿ ಪ್ರಾಪ್ತಿಯಾಗಿ ನಾವು ಭಗವಂತನ ಆ ಒಂದು ಕೃಪೆ ಯಾವುದು ಕೃಷ್ಣ ಪ್ರೇಮ ಅದು ಪಡೀಲಿಕ್ಕೆ ಯೋಗ್ಯರಾಗೋದಕ್ಕೆ ನಮಗೆ ಮಾರ್ಗದರ್ಶನ ಮಾಡ್ತೀವಿ. ಈಗ ವಿಚಾರ ಮಾಡಿ, ನಾವು ಭಾಗ್ಯಶಾಲಿಗಳ ಅಲ್ವಾ? ನೀವು ಯಾರಿಲ್ಲ ಅಂತ ಆಗಿಲ್ಲ, ಮಾತಾಡಿದ್ರೆ ಜೋರಾಗಿ ಹರಿದು ಎಷ್ಟು ಕುಣಿದು ಕುಪ್ಪಳಿಸ್ಬೇಕಂತ ಹೇಳಿದ್ರೆ, ನಮ್ಮಗಳಿಗೆ ಕೃಷ್ಣ ಪ್ರೇಮ ಅಂತ ಏನಂದ್ರೆ ಕೃಷ್ಣನ ಪರಿವಾರದವರು ಆಗ್ತೀವಿ ನಾವು. ಈಗ ಮತ್ತೆ ಹೇಳಿದ್ರು ಜೋರಾಗಿ, ಕೃಷ್ಣನ ಪರಿವಾರದವರು ಆಗ್ತೀವಿ ನಾವು, ಕೃಷ್ಣನ ಕುಟುಂಬದವರು ಆಗ್ತೀವಿ. ಇಂಥ ಮಹಾಭಾಗ್ಯ ಯಾರಿಗೂ ಸಿಕ್ಕಿಲ್ಲ. ಆಚೆ ಈ ಗೇಟಿಂದ ಆಚೆ ಹೋದ್ರೆ ಯಾರಿಗೂ ಗೊತ್ತಿಲ್ಲ. ಸೊ ಆ ಥರ ನಮ್ಮಗಳು ಇವತ್ತು ಇಷ್ಟು ವಿಶೇಷ ಕೃಪೆ ಆಗಿದೆ. ಈ ರೀತಿ ಕೃಪೆ ನಮ್ಮಲ್ಲಿ ಒಂದು ನಿಮಿಷ ಇದೆ, ಹರಿಕತೆ ಕೇಳಿ ಕೂತ್ಕೊಳ್ಳಿ, ಗಮನ ಎಲ್ಲ ಈ ಕಡೆ. ಈ ರೀತಿ ಕೇಳಿದ್ಮೇಲೆ ನಾವು ಭಗವಂತನ ಬಗ್ಗೆ ನಮ್ಗೆ ಹೆಚ್ಚು ಭಕ್ತಿ ಬಂದಿದೆ. ಈ ರೀತಿ ಪ್ರಾರ್ಥನೆ ಮಾಡಿದ್ರು ಯಾರು ಅದ್ವೈತಾಚಾರ್ಯ, ಯಾರತ್ರ ಪ್ರಾರ್ಥನೆ ಮಾಡಿದ್ರು ಚೈತನ್ಯ ಮಹಾಪ್ರಭು. ಯಾರ ಸಲುವಾಗಿ ಪ್ರಾರ್ಥನೆ ಮಾಡಿದ್ರು? ನಮ್ಮಗಳ ಸಲುವಾಗಿ. ಸೊ ಅಂತ ಅದ್ವೈತಾಚಾರ್ಯರು ನಮ್ಮಗಳಿಗೆ ಕೃಷ್ಣನ ಪ್ರೇಮ ಭಕ್ತಿ ಸಿಗಲಿ ಅಂತ ಮಹಾಪ್ರಭುಗಳು ಏನು ಬೇಕಂದ್ರೆ ನಾವೆಲ್ಲ ಏನು ಕೇಳ್ಕೊಳ್ತೀವಿ, ನಮ್ಗಳು ಬೇಕಾಗಿದ್ದು ಕೇಳ್ತೀವಿ. ಆದ್ರೆ ಅವ್ರಿಗೆ ಬೇಕಾಗಿದ್ದು ಕೇಳಲಿಲ್ಲ. ಅವರು ಭಗವಂತನ ಯಾವ ಕಾರಣಕ್ಕೆ ಈ ಜಗತ್ತಿನಲ್ಲಿ ಪ್ರಕಟವಾಗಬೇಕಂತ ಒತ್ತಾಯ ಮಾಡಿದ್ರು ಅದನ್ನೇ ಕೇಳ್ಕೊಂಡು ಎಲ್ರಿಗೂ ಕೃಷ್ಣ ಪ್ರೇಮ ಕೊಡ್ಲಿ. ಆದ್ರೆ ಅವಾಗ ಯಾರೆಲ್ಲ ಇದ್ರು ಅವ್ರಿಗೆ ಎಲ್ರಿಗೂ ಕೃಷ್ಣ ಪ್ರೇಮ ಸಿಕ್ತು. ಆದ್ರೆ ನಾವುಗಳು ಅದ್ವೈತಾಚಾರ್ಯರು ಹೊರಟೋದು, ಚೈತನ್ಯ ಮಹಾಪ್ರಭುನ ಅಪ್ರಕಟ ಆದ್ರು, ನಾವೀಗ ಅವ್ರು ಇಲ್ಲದೇ ಇರುವಾಗ ನಾವು ಇದ್ದೀವಿ. ಸೊ ಹಾಗಾಗಿ ನಾವು ಅದ್ವೈತಾಚಾರ್ಯರ ಹತ್ರ ಏನು ಪ್ರಾರ್ಥನೆ ಮಾಡ್ಕೋಬೇಕಂತ ಹೇಳಿದ್ರೆ, ನೀವು ಮತ್ತೊಮ್ಮೆ ಚೈತನ್ಯ ಮಹಾಪ್ರಭುಗಳ ಹತ್ರ ಪ್ರಾರ್ಥನೆ ಮಾಡಿ ನಮ್ಮಗಳ ಸಲುವಾಗಿ ನಾವು ಈಗ ನಿಮ್ಮ ಹತ್ರ ಪ್ರಾರ್ಥನೆ ಮಾಡ್ತಿದ್ವಿ, ನಮಗೂ ಸಹ ಕೃಷ್ಣ ಪ್ರೇಮ ಪ್ರಾಪ್ತಿ ಆಗೋದಕ್ಕೆ ಅಂತ. ಸೊ ಅಂತ ಅದ್ವೈತಾಚಾರ್ಯರಲ್ಲಿ ನಾವು ಇವತ್ತೇನು ಪ್ರಾರ್ಥನೆ ಮಾಡಬೇಕು, ನೀವು ಮಹಾಪ್ರಭುಗಳ ಹತ್ರ ಪ್ರಾರ್ಥನೆ ಮಾಡಿ ನಮಗೂ ಸಹ ಕೃಷ್ಣ ಪ್ರೇಮ ಕರುಣಿಸೋದಕ್ಕೆ. ಸೊ ಅಂತ ಅದ್ವೈತಾಚಾರ್ಯರ ಚರಣಗಳಿಗೆ ನಾವು ಈ ರೀತಿ ಪ್ರಾರ್ಥನೆ ಮಾಡೋಣ. ಅದ್ವೈತಾಚಾರ್ಯ ಕೀ ಜೈ, ಗೌರ ಹರಿ ಕೀ ಜೈ, ಗೌರ ಪ್ರೇಮಾನಂದೇ. ನಾಳೆ ಬೆಳಿಗ್ಗೆ ಎಲ್ಲರೂ 7 ಗಂಟೆಯಿಂದ 10 ಗಂಟೆ ಒಳಗಡೆ ಪಾರಾಯಣ ಮಾಡಬೇಕು. ಇವತ್ತು ಉಪವಾಸ ಇರಬೇಕು. ಏನು ಏಕಾದಶಿ ಪ್ರಸಾದ ಆಗುತ್ತೆ